ಆದಾಗ ನಮ್ಮ 36 ಕೋಟಿ ವರ್ಷಗಳು 36 ಕೋಟಿ ವರ್ಷಗಳು ಒಬ್ಬ ಮನುಷ್ಯನಿಗೆ ಒಂದು ಜೀವನದಲ್ಲಿ ಅಷ್ಟು ಲೆಕ್ಕ ಮಾಡಲಿ ಬರುವುದಿಲ್ಲಲ್ಲ. ಎಷ್ಟೋ ಬಾರಿ ಹುಟ್ಟಿ ಸಾಯ್ತಾನೆ. 36 ಕೋಟಿ ವರ್ಷಗಳ ನಡೆ ಈ ಸೃಷ್ಟಿಯಲ್ಲಿ ನಡೆದಾಗ ಬ್ರಹ್ಮದೇವರ ಜೀವನದಲ್ಲಿ 1 ಗಂಟೆ ಆಗುತ್ತೆ, 60 ನಿಮಿಷಗಳಾಗ್ತವೆ ಅಷ್ಟೇ. ಹೀಗೆ ಬ್ರಹ್ಮದೇವರು ಬಹಳ ದೀರ್ಘ ಜೀವನ, ಅವರಷ್ಟು ದೀರ್ಘಕಾಲ ಈ ಸಂಸಾರದಲ್ಲಿ ಇರುವಂತಹ ಒಂದು ಸಾಧಕನೆ ಮಾಡ್ತಕ್ಕಂಥ ಇನ್ನೊಂದು ಜೀವ ಇಲ್ಲ, ಆದ್ದರಿಂದ ಅವರನ್ನು ಅಮೃತ ಅಂತ ಹೇಳ್ತಾರೆ. ಆದರೆ ಅಥೇದಂ ಭಸ್ಮಾಂತಂ ಶರೀರಂ, ಅಂಥ ಬ್ರಹ್ಮವಾಯುಗಳ ಶರೀರ ಕೂಡ ಕೋಟಿ ಕೋಟಿ ವರ್ಷಗಳ ತನಕ ಅಜರಾಮರವಾಗಿರತಕ್ಕಂಥ ಬ್ರಹ್ಮದೇವರ ಶರೀರ ಕೂಡ, ವಾಯುದೇವರ ಶರೀರ ಕೂಡ ಭಸ್ಮಾಂತಂ, ಅದು ಮೋಕ್ಷಕ್ಕೆ ಹೋಗುವಾಗ ಪಾಂಚಭೌತಿಕ ಶರೀರ ಭಸ್ಮವಾಗಿ ನಾಶವಾಗಲೇಬೇಕು. ಪಾಂಚಭೌತಿಕ ಶರೀರ ಸಹಿತರಾಗಿ ಬ್ರಹ್ಮದೇವರು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಮಂತ್ರದ ಅರ್ಥ. ಭಸ್ಮಾಂತಂ ಶರೀರಂ, ವಾಯುದೇವರ ಶರೀರ ಬ್ರಹ್ಮದೇವರೇ, ವಾಯುದೇವರೇ ಬ್ರಹ್ಮದೇವರಾಗಿ ಮೋಕ್ಷಕ್ಕೆ ಹೋಗೋದು. ಶರೀರ ಕೂಡ ಅದು ನೃಸಿಂಹಾಗ್ನೌ ಭಸ್ಮೀಭೂಯ ಮೋಕ್ಷ ಅಂತ ಪ್ರಾಚೀನ ವ್ಯಾಖ್ಯಾನಕಾರ ಬರೀತಾರೆ. ಅದು ಭಗವಂತನ ನರಸಿಂಹ ರೂಪದ ಅಗ್ನಿಯಲ್ಲಿ ಆ ಪಂಚಭೌತಿಕ ಶರೀರ ದಗ್ಧವಾಗಿ ಶುದ್ಧ ಚಿನ್ಮಯ ಶರೀರದಿಂದಲೇ ಮೋಕ್ಷ ಅವರಿಗೆ, ಪಂಚಭೌತಿಕ ಶರೀರದಿಂದ ಮೋಕ್ಷಕ್ಕೆ ಹೋಗುವಾಗಿಲ್ಲ. ಅಂದರೆ ಅದು ಭಾರೀ ದೀರ್ಘಕಾಲದ ಪ್ರಳಯ. ಮನುಷ್ಯರಿಗೆ ಹಾಗಲ್ಲ, ಬಹಳ ಅಲ್ಪಕಾಲದಲ್ಲಿ ಪ್ರಳಯ ಒಮ್ಮೆ ನಾಶ ಆದ್ಮೇಲೆ ಪುನಃ ಸರ್ಗ, ಮತ್ತೊಬ್ಬ ವಾಯುದೇವರು ಪುನಃ ಬ್ರಹ್ಮದೇವ ಪದವಿಗೆ ಬರ್ತಾನೆ. ಬ್ರಹ್ಮತ್ವೇನ ಸೃಷ್ಟಿ, ಹೀಗೆ ನಿರಂತರವಾಗಿ ಬ್ರಹ್ಮದೇವರ ಸೃಷ್ಟಿ, ಬ್ರಹ್ಮದೇವರ ಸ್ಥಿತಿ, ಬ್ರಹ್ಮದೇವರ ಪ್ರಳಯ ಅಂದ್ರೆ ಮಹಾಪ್ರಳಯ, ಅದೇ 31,104 ಕೋಟಿ ವರ್ಷಕ್ಕೊಮ್ಮೆ ಆಗುವಂಥದ್ದು. ಅದರ ಮಧ್ಯದಲ್ಲಿ ವಿಶ್ವದ ಸ್ಥಿತಿ ಸರ್ಗ ಪ್ರಳಯಗಳು 432 ಕೋಟಿ ವರ್ಷಗಳಿಗೊಮ್ಮೆ ಆಗ್ತಾ ಇದೆ. ಬ್ರಹ್ಮದೇವರ ಒಂದು ದಿವಸ 432 ಕೋಟಿ ವರ್ಷ ಆದ ತಕ್ಷಣ ಒಮ್ಮೆ ವಿಶ್ವದ ನಾಶ ಆಗುತ್ತೆ, ಎಲ್ಲ ಜೀವನ ನಾಶ ಆಗ್ತಾರೆ. ಮತ್ತೆ 432 ಕೋಟಿ ವರ್ಷ ರಾತ್ರಿ ಪ್ರಳಯ, ಮತ್ತೆ 432 ಕೋಟಿ ವರ್ಷ ಸೃಷ್ಟಿ ಸ್ಥಿತಿ, ಮತ್ತೆ 432 ಕೋಟಿ ವರ್ಷ ಪ್ರಳಯ. ಹೀಗೆ ವಿಶ್ವದ ಸ್ಥಿತಿ ಪ್ರಳಯ ಸರ್ಗ. ಸೃಷ್ಟಿಯಾದ ಮೇಲೆ ಉನ್ನತಿಕೆಯನ್ನು ಪಡೆಯುವುದು ಮಹಾವಿಭೂತಿ ಅಂತಂದ್ರು. ಅದು ಮೂಲಭೂತವಾಗಿ ಬ್ರಹ್ಮದೇವರಿಗೆ ಮಹಾವಿಭೂತಿ. ಭೂತಿ ಅಂತಂದ್ರೆ ಉನ್ನತಿಕೆ, ಎತ್ತರಕ್ಕೆ ಏರುವುದು, ಐಶ್ವರ್ಯ, ಸಿರಿತನ ಅಂತ ನಾವು ಹೇಳ್ತೇವೆ, ಐಸಿರಿ ಅಂತ ಹೇಳ್ತೇವೆ, ಅದನ್ನು ವಿಭೂತಿ ಅಂತ ಹೇಳ್ತಾರೆ. ಮಹಾವಿಭೂತಿ, ಒಬ್ಬ ಜೀವ ಎಷ್ಟು ಎತ್ತರಕ್ಕೆ ಏರಬಹುದೋ ಅಂಥ ಒಂದು ಉನ್ನತಿಕೆ. ಅದು ಮೂಲಭೂತವಾಗಿ ವಿಶ್ವ ಶಬ್ದ ವಾಚ್ಯನಾದ ಬ್ರಹ್ಮದೇವರಿಗೆ ವಾಯುದೇವರಿಗೆ ಮಾತ್ರ, ಉಳಿದವರಿಗೆ ಇಲ್ಲ. ವಿಶ್ವ ಅಂದರೆ ಬ್ರಹ್ಮದೇವರನ್ನು ತೆಗೆದುಕೊಂಡಾಗ ಪೂರ್ಣ ಅರ್ಥದಲ್ಲಿ ಮಹಾವಿಭೂತಿ, ಪೂರ್ಣವಾದ ಐಸಿರಿ, ಉನ್ನತಿಕೆ, ಒಡೆತನ, ಎಲ್ಲ ಜೀವರ ಇಡೀ ವಿಶ್ವದ ಒಡೆತನ, ಇಡೀ ವಿಶ್ವದಿಂದ ಎತ್ತರಕ್ಕಿರತಕ್ಕಂಥ ಸ್ಥಿತಿ, ಅತ್ಯುನ್ನತವಾದಂಥ ವಿಭೂತಿ. ಆ ರೀತಿಯಿಂದ ವೃತ್ತಿ ಅಂದರೆ ವರ್ತನೆ, ಮಹಾವಿಭೂತಿ ವೃತ್ತಿ, ಮಹಾವಿಭೂತಿಯ ವರ್ತನೆ, ಇದು ಬ್ರಹ್ಮದೇವರಿಗೆ ವಾಯುದೇವರಿಗೆ. ಉಳಿದವರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮಹಾವಿಭೂತಿ ಅಥವಾ ವಿಭೂತಿ, ಕಡೆಗೆ ಬರೇ ವೃತ್ತಿ ಇರುವುದು, ಹೇಗಾದ್ರೂ ಇರುವುದು, ಹೊಟ್ಟೆ ಹೊರೆದುಕೊಂಡು ಇರೋದು ಅಷ್ಟೇ ವೃತ್ತಿ, ಎಕ್ಸಿಸ್ಟೆನ್ಸ್. ವಿಭೂತಿ ಇಲ್ಲದೆ ಇರಬಹುದು, ವೃತ್ತಿ ಇದ್ರೆ ಎಕ್ಸಿಸ್ಟೆನ್ಸ್ ಅಂತ. ವರ್ತನ ಹೇಗೆ ಏನೋ ನಡೆದಿದೆ ಅಂತ ಹೇಳ್ತೇವಲ್ಲ, ಹೇಗೋ ಹೋಗ್ತಾ ಇದೆ ಅಂತ. ಒಟ್ಟು ಇರೋದು ಹೇಗಾದರೂ ಬದುಕೋದು, ಆ ಹೇಗಾದರೂ ಬದುಕುವುದು ಭಗವಂತರಿಂದಲೇ. ಬಹಳ ಆರಾಮಾಗಿ ಬದುಕುವುದು ಹೇಗೆ ಭಗವಂತರಿಂದಲೋ ಹೇಗಾದರೂ ಬದುಕುವುದು. ಅದರಿಂದ ಮಹಾವಿಭೂತಿ ಇರುವ ವೃತ್ತಿ, ಇಲ್ಲದ ವೃತ್ತಿ ಕೂಡ. ಈ ಶಬ್ದಗಳನ್ನು ಒಂದಕ್ಕೊಂದು ಹೊಂದಿಕೆಯಾಗುವಂತೆ ಪ್ರಯೋಗ ಮಾಡಿದ್ದಾರೆ ಆಚಾರ್ಯರು. ಹೀಗೆ ಸೃಷ್ಟಿಯಲ್ಲಿ ಉನ್ನತಿಗೆ, ವಿಭೂತಿಯಿಂದ ವಿಭೂತಿಗೆ, ಮಹಾವಿಭೂತಿಗೆ, ಅಂತೂ ಕೊನೆಗೆ ಹೇಗೋ ಹಾಗೆ ವೃತ್ತಿ, ವರ್ತನೆ ಮತ್ತು ಪ್ರಕಾಶ ಮಹಾವಿಭೂತಿ ವೃತ್ತಿ ಒಂದು, ತುಂಬಾ ಉನ್ನತಿಕೆಯ ವರ್ತನೆ, ಮತ್ತು ಬರೀ ವೃತ್ತಿ ಒಂದು. ವೃತ್ತಿ ಪ್ರಕಾಶ ಅಂತ ಮುಂದಿಗನ್ವಯ. ಈ ಬಹಳ ಚಮತ್ಕಾರವಾಗಿ ಆಚಾರ್ಯರು ಆ ಶಬ್ದಗಳನ್ನು ಕೊಣಿಸಿದ್ದಾರೆ. ವೃತ್ತಿ ಪ್ರಕಾಶ ಅಂತಂದ್ರೆ ನಮ್ಮ ಇಂದ್ರಿಯ ವೃತ್ತಿಗಳಿಂದ ಬರ್ತಕ್ಕ ಅನುಭವ, ಕಣ್ಣಿನಿಂದ ರೂಪದ ಅನುಭವ, ಕಿವಿಯಿಂದ ಶಬ್ದದ ಅನುಭವ, ಮೂಗಿನಿಂದ ಗಂಧದ ಅನುಭವ, ಇದೆಲ್ಲ ವೃತ್ತಿ ಪ್ರಕಾಶ. ವೃತ್ತಿ ಇಂದ್ರಿಯ ವೃತ್ತಿಗಳಿಂದ ಆಗತಕ್ಕ ಬೆಳಕು ಅಂದ್ರೆ ಅರಿವು, ವೃತ್ತಿ ಜ್ಞಾನ ಅಂತ ಹೇಳ್ತೇವೆ, ಅದನ್ನೇ ವೃತ್ತಿ ಪ್ರಕಾಶ ಅಂತ ಹೇಳ್ತಾರೆ ಆಚಾರ್ಯರು. ಅದಾಯ್ತು. ಆಮೇಲೆ ಅದು ಅಲ್ಲದ ಬರೀ ಪ್ರಕಾಶ, ವೃತ್ತಿ ಪ್ರಕಾಶ, ಇಂದ್ರಿಯಗಳ ಮೂಲಕ ಅರಿವು, ಕೊನೆಗೊಮ್ಮೆ ನಿಜವಾದ ಅಂತರಂಗದಲ್ಲಿ ಸತ್ಯದ ಅರಿವು. ಅದು ಈ ಇಂದ್ರಿಯಗಳೆಲ್ಲ ಸ್ತಬ್ಧವಾದಾಗ ಬರತಕ್ಕಂಥ ಜ್ಞಾನ. ಮನಸ್ಸು ಕೂಡ ಸ್ತಬ್ಧವಾದಾಗ ಆತ್ಮವೇ ಅರಿಯತಕ್ಕಂಥ ಅರಿವು, ಅದೂ ಪ್ರಕಾಶ. ಹೀಗೆ ಸೃಷ್ಟಿಯಲ್ಲಿ ಮಹಾವಿಭೂತಿ, ಉನ್ನತಿಕೆ, ಇಂದ್ರಿಯಗಳ ಮೂಲಕ ಅರಿವು, ಆತ್ಮಸ್ವರೂಪದ ಮೂಲಕ ಅರಿವು, ಈ ಎಲ್ಲದರ ಮೂಲಕ
ನಿಯಮನ, ಜಗತ್ತನ್ನು ಅರಿವು ಕೊಟ್ಟು ಐಶ್ವರ್ಯ ಕೊಟ್ಟು ಜಗತ್ತನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಲಕ್ಷ್ಮೀ. ಪ್ರಕಾಶ ನಿಯಮ, ಪ್ರಕಾಶ ನಿಯಮ ಅದು ಒಂದೇ ಶಬ್ದ. ಮತ್ತೆ ಪ್ರಕಾಶ ನಿಯಮ ಅಂದ್ರೆ ಜ್ಞಾನದಲ್ಲಿ ನಿಯಮ ಅಂದ್ರೆ ಇಂಥವರಿಗೆ ಇಷ್ಟಿಷ್ಟೇ ಜ್ಞಾನ ಯೋಗ್ಯತೆ ಅಂತ ನಿಯಮ ಇದೆ, ಅದನ್ನು ಪ್ರಕಾಶ ನಿಯಮ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ಜ್ಞಾನವನ್ನು ಅವ್ನು ತಿಪ್ಪರ್ಲಾಗ ಹಾಕಿದ್ರು ಪಡೆಯೋದು ಸಾಧ್ಯ ಇಲ್ಲ. ಯೋಗ್ಯತೆಗೆ ಮೀರಿದ ಅರಿವನ್ನು ಪಡೆಯುವುದು ಸಾಧ್ಯವಿಲ್ಲ. ಅದರಿಂದ ಪ್ರಕಾಶದಲ್ಲಿ ನಿಯಮ, ಜ್ಞಾನದ ನಿಯತಿ, ಇಂಥವರಿಗೆ ಇಷ್ಟಿಷ್ಟು ಜ್ಞಾನ ಯೋಗ್ಯತೆ ಅಂತ ಸ್ವರೂಪ ಯೋಗ್ಯತೆ ಇದೆಯಲ್ಲ ಅದನ್ನು ಪ್ರಕಾಶ ನಿಯಮ. ಇಂಥ ಜ್ಞಾನ ಯೋಗ್ಯತೆ ಇದ್ದವರಿಗೂ ಕೂಡ ಜ್ಞಾನದ ವಿಕಾಸ ಆಗೋ ತನಕ ಆವೃತ್ತಿ, ಅಜ್ಞಾನದ ಆವರಣ, ಜ್ಞಾನ ಅಜ್ಞಾನ, ಆ ಆವೃತ್ತಿಯೂ ಕೂಡ ನಿಯಮಾವೃತ್ತಿ, ನಿಯಮೇನ ಆವೃತ್ತಿ. ಬ್ರಹ್ಮಾದಿಗಳಿಗೂ ಕೂಡ ಎಂಥ ಹಿರಿಯ ಚೇತನಕ್ಕೂ ಸಂಸಾರದಲ್ಲಿ ಅಜ್ಞಾನದ ಆವರಣ ಅನ್ನೋದು ನಿಯತ. ಅದನ್ನು ಮೀರಿಯೇ ಅಪರೋಕ್ಷ ಜ್ಞಾನದಿಂದಲೇ ಪಡಿಬೇಕು ಹೊರತು ಅಪರೋಕ್ಷ ಜ್ಞಾನ ಆಗದೆ, ಆದರೆ ಅದು ಅಜ್ಞಾನದ ಆವರಣ ಬಹಳ ತೆಳ್ಳಗೆ, ಅದು ಟ್ರಾನ್ಸ್ಪೇರೆಂಟು, ಪರದೆ ಇದ್ರೂ ಆಚೆ ಕಾಣುತ್ತಲ್ಲ ಆ ಥರದ ಅಜ್ಞಾನದ ಆವರಣ ಒಂದು ಟ್ರಾನ್ಸ್ಪೇರೆಂಟ್, ಅದರ ಆಚೆಗೆ ಇರುವ ಸತ್ಯ ಕಾಣ್ತಾ ಇರ್ತದೆ. ಈ ಪರದೆ ಇದ್ದಾಗಲೂ ಬ್ರಹ್ಮದೇವರದ್ದು, ನಮ್ಮದು ದಪ್ಪ ಪರದೆ ಅಷ್ಟೇ. ಅದು ಪರದೆ ಕಣ್ಣಿಗೆ ಪರದೆ ತೆಗೆದ್ರೂ ಕಣ್ಣಿಗೆ ಪರೆ ಬಂದಿರುತ್ತೆ, ಕಾಣೋದಿಲ್ಲ. ಮತ್ತು ಪರದೆ ಇದ್ರಿ ಅಂತ ಕಾಣೋದು, ಕಣ್ಣಿಗೆ ಪರೆ ಹೊರಗೆ ಪರದೆ. ಅವ್ರ ಕಣ್ಣು ಸ್ವಚ್ಛವಾಗಿದೆ, ಪರದೆ ಟ್ರಾನ್ಸ್ಪೇರೆಂಟ್ ಆಗಿದೆ. ಅದರಿಂದ ಅಜ್ಞಾನದ ಪರದೆ ಇದ್ದರೂ ಕೂಡ ಅದರ ಆಚೆಗಿರುವ ಸತ್ಯವನ್ನು ಕಾಣುವಂಥದ್ದು ಬ್ರಹ್ಮದೇವರ ಸ್ಥಿತಿ. ಅದನ್ನೇ ನಿಯಮಾವೃತ್ತಿ, ನಿಯಮೇನ ಆವೃತ್ತಿ. ಪರದೆ ಇದ್ದೇ ಇದೆ, ಸ್ವರೂಪಾಚ್ಛಾದಿಕ ಪರಮಾಚ್ಛಾದಿಕ, ಅದನ್ನು ಭೇದಿಸಿಯೇ ಹೋಗಬೇಕು. ತನ್ನನ್ನ ಮತ್ತು ಭಗವಂತನನ್ನ ತಿಳಿಯದಂತೆ ಅಡ್ಡಗೋಡೆಯಾಗಿರತಕ್ಕಂಥ ಎರಡು ಪರದೆಗಳೇ ನಿಯಮಾವೃತ್ತಿ, ನಿಯತವಾದ ಆವೃತ್ತಿಗಳು. ಇವೆಲ್ಲ ಸೇರಿ ಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ, ವೃತ್ತಿ, ಮಹಾವಿಭೂತಿ ವೃತ್ತಿ, ವೃತ್ತಿ ನಿಯಮ, ವೃತ್ತಿ ಪ್ರಕಾಶ, ಪ್ರಕಾಶ, ಪ್ರಕಾಶ ನಿಯಮ, ನಿಯಮ, ನಿಯಮಾವೃತ್ತಿ, ಇವುದರ ಸಮಷ್ಟಿಯೇ ಬಂಧ. ಸಂಸಾರ ಅಂದ್ರೆ ಇದೆ, ಈ ಸಂಸಾರ ಮತ್ತು ಇದರಿಂದ ಬಿಡುಗಡೆಯೇ ಮೋಕ್ಷ. ಇದಿಷ್ಟು ಒಟ್ಟು ಬದುಕಿನ ಮುಖಗಳು: ಸೃಷ್ಟಿ, ಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ, ವೃತ್ತಿ, ಪ್ರಕಾಶ, ನಿಯಮ, ಆವೃತ್ತಿ, ಬಂಧ, ಮೋಕ್ಷ. ಸಾಮಾನ್ಯವಾಗಿ ಈ ಸೃಷ್ಟಿಯಾದಿ ಅಷ್ಟಕಾರ್ಥದಲ್ಲಿ ಇಲ್ಲಿ 10 ಹೇಳಿದ್ದಾರೆ ಆಚಾರ್ಯ, ಎಂತಲ್ಲ 10. 10ರಲ್ಲಿ ಅದೇ ಮಹಾವಿಭೂತಿ ಅಂತ ಒಂದು ಹೆಚ್ಚು ಹೇಳಿದ್ದಾರೆ, ವೃತ್ತಿ ಅಂತ ಒಂದು ಹೆಚ್ಚು ಹೇಳಿದ್ದಾರೆ, ಮತ್ತೆಲ್ಲ 8 ಇರೋದು. ಆ ಮಹಾವಿಭೂತಿ ವೃತ್ತಿ ಅಂದರೆ ಅದೇ ಉನ್ನತಿಕೆ, ವಿಶ್ವ, ಬ್ರಹ್ಮದೇವರು ವಾಯುದೇವರು ಅನ್ನೋ ಅರ್ಥವನ್ನು ಇಟ್ಟುಕೊಂಡಾಗ ಬರ್ತಕ್ಕಂಥ ವಿಶೇಷ ಅರ್ಥಕ್ಕೋಸ್ಕರ. ಇವೆಲ್ಲವೂ ಜಗತ್ತಿನ ಹುಟ್ಟು, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಮತ್ತು ಇಲ್ಲಿಯೂ ಮಹಾವಿಭೂತಿ, ಸಂಸಾರದಲ್ಲೂ ಅತ್ಯಂತ ಉನ್ನತವಾದಂತಹ ಸ್ಥಿತಿ ಮತ್ತು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ವೃತ್ತಿ ವರ್ತನೆ, ಇದೆಲ್ಲವೂ ಕೂಡ ಯಸ್ಯಾಹ ಅಪಾಂಗಲವ ಮಾತ್ರತಃ. ಇದಕ್ಕಿಂತ ಮೇಲೆ ಸಾಧನೆ ಇಲ್ಲ. ಕೊನೆಯದ್ದು ಅಂದ್ರೆ ಮೋಕ್ಷ. ಒಬ್ಬ ಜೀವಶ್ರೇಷ್ಠ ಚತುರ್ಮುಖ ಕೂಡ ಪಡೆಯಬಹುದಾದಂಥ ಕೊನೆಯ ಸ್ಥಿತಿ ಅಂತಂದ್ರೆ ಮೋಕ್ಷ. ಅದಕ್ಕಿಂತ ಎತ್ತರಕ್ಕೆ ಇರುವಂತಹದ್ದು ಒಂದು ಸ್ಥಿತಿ ಇಲ್ಲ. ಇಂಥ ಅತ್ಯಂತ ಉನ್ನತವಾದ ಮೋಕ್ಷ ಕೂಡ ಯಸ್ಯಾಹ ಅಪಾಂಗಲವ ಮಾತ್ರತಃ, ಯಾವ ತಾಯಿಯ ಕಡೆಗಣ್ಣ ನೋಟದಿಂದಲೇ ಸಾಧ್ಯವೋ. ಅಪಾಂಗ ಅಂದ್ರೆ ಕಡೆಗಣ್ಣ ನೋಟ, ಅಂದ್ರೆ ಕಡೆಗಣ್ಣು ವ್ಯಾಖ್ಯಾನ ಕಣ್ಣ ನೋಟ ಅಂತ ಹೇಳ್ಬೋದು. ಕಡೆಗಣ್ಣು ಅಂದ್ರೆ ಒಂದು ಅಲಕ್ಷ್ಯದ ನೋಟ. ಅದು ಒಂದು ಕಡೆಗಣ್ಣ ನೋಟ ಅಂದ್ರೆ ಬಹಳ ಅವ್ರಿಗೆ ಏನೂ ಕಷ್ಟ ಅಲ್ಲ, ಅನಾಯಾಸವಾಗಿ ಒಂದು ಕಡೆಗಣ್ಣು ಹಾಯಿಸಿದ್ರೆ ಸಾಕು ಕೆಲಸ ಆಗುತ್ತೆ. ನೀವು ಕಡೆಗಣ್ಣಿನಲ್ಲಿ ನೋಡಿದ್ರೆ ಸಾಕು ಕೆಲಸ ಆಗುತ್ತೆ. ಅಂದ್ರೆ ಅಷ್ಟು ಅನಾಯಾಸವಾಗಿ ಬರೇ ಒಂದು ಕಣ್ಣು ಹೀಗೆ ಕಣ್ಣೆತ್ತಿ ಕಂಡರೆ ಸಾಕು ಇದೆಲ್ಲ ಸಾಧ್ಯವಾಗುತ್ತೆ. ಯಸ್ಯಾಹ, ಯಾವ ತಾಯಿಯ ಅಪಾಂಗಲವ ಮಾತ್ರತಃ, ಕಡೆಗಣ್ಣ ನೋಟದ ಲೇಷ ಲವ ಮಾತ್ರತಃ ಸಾಧ್ಯವೋ. ಇಡೀ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನಾಜ್ಞಾನ, ಬಂಧ, ಮೋಕ್ಷಗಳು ಯಾವ ಲಕ್ಷ್ಮಿಯ ಕಡೆ ನೋಟದಿಂದ ಮಾತ್ರವೇ ಸಾಧ್ಯವಾಗ್ತದೋ ಅಂಥ ಶ್ರೀಹಿ, ಸಾ ಶ್ರೀಹಿ, ಅಂಥ ಲಕ್ಷ್ಮಿ. ಅವಳಿಗೆ ಶ್ರೀ ಅಂತ ಹೆಸರು. ಯಾಕೆಂದ್ರೆ ಶ್ರೀ ಅಂದ್ರೆ ಯಾವಾಗಲೂ ಭಗವಂತನನ್ನೇ ಆಶ್ರಯಿಸಿರುವಳು, ಇನ್ನೊಬ್ಬರ ಆಶ್ರಯಕ್ಕೆ ಎಂದೂ ಹೋದವಳಲ್ಲ ಅವಳು. ಇನ್ನೊಬ್ಬರ ಆಶ್ರಯದ ಅಗತ್ಯವಿಲ್ಲ. ಯಾಕಂದ್ರೆ ಈ ಮತ್ತೆಲ್ಲರೂ ಅವಳಲ್ಲಿ ಆಶ್ರಿತರು, ಭಗವಂತನಲ್ಲಿ ನೇರ ಆಶ್ರಯಿಸಿದವಳು ಅವಳು. ಅದರಿಂದ ಅವಳಿಗೆ ಶ್ರೀ ಅಂತ ಹೆಸರು. ಶ್ರೀಹಿ ಯತ್ಕಟಾಕ್ಷ ಬಲವತಿ. ಇಡೀ ಜಗತ್ತಿನಲ್ಲಿ ಬ್ರಹ್ಮಾದಿ ದೇವತೆಗಳನ್ನು ಬಿಟ್ಟರೆ ಇಲ್ಲಿ ಇರುವುದು 2 ತತ್ವಗಳು, ಲಕ್ಷ್ಮೀ ಮತ್ತು ನಾರಾಯಣ. ಅಂಥ ಸಮಸ್ತ ಜೀವಜಾತದ ಸಮಸ್ತ ಶ್ರೇಯಸ್ಸು, ಅಭಿವೃದ್ಧಿ, ಹುಟ್ಟು, ಸಾವುಗಳು ಯಾರ ಕಡೆಗಣ್ಣ ನೋಟದಿಂದ ಆಗುತ್ತೋ ಅಂಥ ಲಕ್ಷ್ಮಿ ಕೂಡ ಯತ್ಕಟಾಕ್ಷ ಬಲವತಿ. ಯಾರ ಅನುಗ್ರಹ ದೃಷ್ಟಿಯ ಬಲದಿಂದ ಇಷ್ಟು ಶಕ್ತಿಯನ್ನು ಪಡೆದಿದ್ದಾಳೋ, ಭಗವಂತನ ಅವಳ ಭಕ್ತಿ ವಿಶೇಷದಿಂದ, ಅವಳಿಗೆ ಇರ್ತಕ್ಕಂಥ ನಿರಂತರ ಭಗವಂತ ಮಹಿತೆಯಿಂದಾಗಿ ಇಂಥ ಶಕ್ತಿ ಭಗವಂತ ಅವಳಿಗೆ ಕೊಟ್ಟಿದ್ದಾನೆ. ಅವಳ ಈ ಶಕ್ತಿಯು ಸ್ವತಂತ್ರವಾದ ಶಕ್ತಿ ಅಲ್ಲ. ಯಾವ ಭಗವಂತನ ಕಟಾಕ್ಷದ ಬಲದಿಂದ
ಜಗತ್ತಿನಲ್ಲೇ ಬ್ರಹ್ಮಾದಿಗಳಿಗೂ ಅಸಾಧ್ಯವಾದ ಹಿರಿಯ ಸ್ಥಾನವನ್ನು ಲಕ್ಷ್ಮಿ ಪಡೆದಳೋ ಅಂಥ ಅಜಿತಂ ನಮಾಮಿ, ಅಂಥ ಭಗವಂತನನ್ನು ನಾನು ನಮಸ್ಕರಿಸುತ್ತೇನೆ ಅಂತಾರೆ ಆಚಾರ್ಯ. ಭಗವಂತನಿಗೆ ಇಲ್ಲಿ ಒಂದು ಹೆಸರು ಕೊಟ್ಟಿದ್ದಾರೆ, ಅಜಿತ ಅಂತ. ಅಜಿತ ಅಂತ ಅನ್ನೋದು ಭಗವಂತನ ಒಂದು ರೂಪ ವಿಶೇಷವೂ ಉಂಟು. ಉಪೇಂದ್ರ ರೂಪಗಳಲ್ಲಿ ಹಿಂದಿನ ಮನ್ವಂತರದ ರೂಪ ಅಜಿತ ನಾಮಕ ರೂಪ. ಆದರೆ ಅದನ್ನು ಹೇಳುವುದಲ್ಲ ಇಲ್ಲಿ ಅಜಿತ ಅಂತ ಅನ್ನೋ ಶಬ್ದ ವಿಶೇಷವಾದ. ಜಿತ ಅಂದರೆ ಗೆದ್ದವನು ಅಂತ, ಗೆಲ್ಲಲ್ಪಟ್ಟವನು, ಸೋತವನು ಅಂತ ಅರ್ಥ. ಜಿತ ಅಂದರೆ ಗೆಲ್ಲಲು ಯಾರು ಇನ್ನೊಬ್ಬರು ಗೆದ್ದರೆ ಅವನಿಂದ ನಾನು ಜಿತನಾದೆ, ಅದು ನನಗಿಂತ ಅವನ ಮೇಲೆ, ಅವನ ಕೆಳಗಾದೆ ನಾನು. ಇವನು ಯಾರಿಗೂ ಸೋತವನಲ್ಲ ಅಂದರೆ ಎಲ್ಲರಿಗಿಂತ ಶ್ರೇಷ್ಠ ಅಂತ ಅರ್ಥ. ಲಕ್ಷ್ಮೀದೇವಿ ಬ್ರಹ್ಮಾದಿಗಳಿಗಿಂತ ಶ್ರೇಷ್ಠರಾದರೂ ಅಜಿತಳಲ್ಲ, ಅವಳನ್ನೂ ಮೀರಿ ನಿಂತವ ನಾರಾಯಣ ಇದ್ದಾನೆ. ನಾರಾಯಣ ಅವನ ಮೇಲೆ ಯಾರಿದ್ದಾರೆ? ಅವರು ಅಜಿತ ಅಂದರು. ಅವನಿಗಿಂತ ಮೇಲೆ ಇನ್ನೊಬ್ಬನಿಲ್ಲ. ಹಾಗಾಗಿ ಅವನನ್ನು ಮೀರುವ ಇನ್ನೊಂದು ಶಕ್ತಿ ಇಲ್ಲದ, ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಎಲ್ಲವೂ ಅವನ ಅಧೀನವಾದ ಸರ್ವೋತ್ತಮ ಅಂತ ಅರ್ಥ ಅಜಿತ ಅಂದರೆ. ಜಯ ಅಂದರೆ ಉತ್ಕರ್ಷ. ಇವನಿಗಿಂತ ಉತ್ಕೃಷ್ಟವಾದ ಇನ್ನೊಂದು ವಸ್ತು ಇಲ್ಲ, ಆದ್ದರಿಂದ ಅವನು ಅಜಿತ. ಅಂಥ ಸರ್ವೋತ್ತಮನಾದ ಬ್ರಹ್ಮಾದಿ ಸಮಸ್ತ ಜೀವಗಳಿಗೂ ಪ್ರಕೃತಿ ಮಾನಿನಿಯಾಗಿರ್ತಕ್ಕಂಥ ಲಕ್ಷ್ಮಿಗೂ ಈಶ್ವರನಾದ ಸ್ವಾಮಿಯಾದ ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಇದನ್ನೇ ಪ್ರಧಾನ ಪುರುಷೇಶ್ವರ ಅಂತ ಹೇಳಿಕೊಂಡು ಭಗವಂತನ ಹೇಳ್ತಾರೆ. ಪ್ರಧಾನ ಅಂದರೆ ಲಕ್ಷ್ಮಿ, ಪುರುಷ ಅಂದರೆ ಚತುರ್ಮುಖ. ಚತುರ್ಮುಖನಿಗಿಂತಲೂ ದೊಡ್ಡವನು. ಚತುರ್ಮುಖ ಸಮಸ್ತ ಜೀವರಾಶಿ. ಅದಕ್ಕೆ ಅವರಿಗೆ ನಿಯಾಮಕರಾಗಿರ್ತಕ್ಕಂಥ, ಅವರ ಗುಣತ್ರಯದಿಂದ ಅವರನ್ನು ಬಂಧನದಲ್ಲಿರಿಸ್ತಕ್ಕಂಥ ಪ್ರಧಾನ ಅಂದರೆ ಲಕ್ಷ್ಮಿ. ಇದು ಎರಡಕ್ಕೂ ಮಿಗಿಲಾಗಿರ್ತಕ್ಕಂಥ. ಇದನ್ನೇ ಸಮತೀತ ಕ್ಷರಾಕ್ಷರ ಅಂತ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಇದರಲ್ಲಿ ವಿಷ್ಣು ತತ್ವ ನಿರ್ಣಯದ ಮಂಗಲ ಆಚರಣೆಯಲ್ಲಿ ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಅಂತ. ಅಲ್ಲಿ ಸಮತೀತ ಕ್ಷರಾಕ್ಷರಂ, ಕ್ಷರ ಅಂದರೆ ಬ್ರಹ್ಮಾದಿ ಜೀವರು. ಅದೇ ಅವರಿಗೂ ಕೂಡ ಕಟಾಕ್ಷ ಮಾತ್ರದಿಂದ ಸಂಸಾರ ನಾಶ ಮಾಡಿ ಮೋಕ್ಷ ಕೊಡ್ತಕ್ಕವಳು ಅಕ್ಷರ ಅಂದರೆ ಲಕ್ಷ್ಮಿ. ಅವರಿಬ್ಬರನ್ನೂ ದಾಟಿ ನಿಂತವ ಸಮತೀತ ಕ್ಷರಾಕ್ಷರ. ಅದನ್ನೇ ಈ ಶ್ಲೋಕದಲ್ಲಿ ಹೇಳಿದ್ದ ಆಚಾರ್ಯರು. ಬ್ರಹ್ಮಾದಿ ದೇವತೆಗಳು ಕ್ಷರರು, ಅಂದರೆ ದೇಹನಾಶವುಳ್ಳವರು. ದೇಹನಾಶ ಇಲ್ಲದ ನಿತ್ಯ ಚಿತ್ಸ್ವರೂಪಳಾದವಳು ನಾರಾಯಣನಂತೆ ಎಂದೂ ದೇಹನಾಶ ಇಲ್ಲದ ನಿತ್ಯ ಚಿತ್ಸ್ವರೂಪಳಾದವಳು ಲಕ್ಷ್ಮಿ. ಈ ಕ್ಷರತತ್ವವನ್ನು ರಕ್ಷಣೆ ಮಾಡತಕ್ಕವಳು ಲಕ್ಷ್ಮಿ. ಅಕ್ಷರರು, ಅಕ್ಷರಕ್ಕೂ ಆಚೆಗೆ ಇರತಕ್ಕವ ಪರತಃ ಪರಮಾಕ್ಷರಂ, ಪರಮಾಕ್ಷರರಾಗಿರತಕ್ಕಂಥ ನಾರಾಯಣ. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದು. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಎರಡೇ ಪ್ರಪಂಚದ ವಸ್ತುಗಳಿರೋದು, ಒಂದು ಕ್ಷರ ಮತ್ತು ಅಕ್ಷರ ಅಂತ. ಕ್ಷರ ಅಂದರೆ ಸಮಸ್ತ ಜೀವರು, ಅಕ್ಷರ ಅಂದರೆ ಈ ಜೀವರಿಗೆ ಈ ಕ್ಷರವಾದ ಶರೀರದ ಬಂಧನವನ್ನು ಕೊಟ್ಟ ಮೂಲ ಪ್ರಕೃತಿ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಿ ವಿಜೋತ್ತಮ ಅತಃ ಲೋಕೇ ಚ ಸಮದಶ ಪುರುಷೋತ್ತಮ. ಅದರಿಂದ ನಾನು ವೇದದಲ್ಲಿ ಮತ್ತು ಲೋಕದಲ್ಲಿ ಪುರುಷೋತ್ತಮ ಅಥವಾ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ. ಕ್ಷರ ಅಕ್ಷರಗಳನ್ನು ದಾಟಿ ನಿಂತ ಪುರುಷೋತ್ತಮ. ಅದೇ ಇಲ್ಲಿ ಬ್ರಹ್ಮಾದಿ ಜೀವರನ್ನು ಲಕ್ಷ್ಮಿಯನ್ನು ಮೀರಿ ನಿಂತ ಅಜಿತನಾದ ನಾರಾಯಣ. ಹೀಗೆ ಗೀತೆ, ಉಪನಿಷತ್ತುಗಳು, ಸಮಸ್ತ ವೇದಗಳಲ್ಲಿ ಹೇಳಿರ್ತಕ್ಕಂಥ ತ್ರಿಪುಟಿ ಇದು. ಒಂದು ಟ್ರಿಯಾಂಗಲ್ ಪ್ರಪಂಚ ಅಂತಂದರೆ ಮೇಲೆ ಭಗವಂತ ಇದ್ದಾನೆ, ಈ ಕಡೆ ಲಕ್ಷ್ಮಿ ಇದ್ದಾಳೆ, ಈ ಕಡೆ ಸಮಸ್ತ ಬ್ರಹ್ಮಾದಿ ಜೀವರಿದ್ದಾರೆ. ಈ ಈ ಈ ತ್ರಿಪುಟಿಯೇ ವಿಶ್ವ ಅಂದರೆ ಇಷ್ಟೇ, ಮೂರೇ: ಕ್ಷರ, ಅಕ್ಷರ, ಪುರುಷೋತ್ತಮ. ಆ ಅಕ್ಷರ ಅಂದರೆ 15 ಬೇಲಿಗಳಲ್ಲಿ ಸಿಕ್ಕಿಕೊಂಡಿರತಕ್ಕಂಥ ಜೀವ. ಆ ಬೇಲಿಗಳು ನಾಶವಾಗುವಂಥವುಗಳು, ಅದರಿಂದ ಅವರಿಗೆ ಅಕ್ಷರರು ಅಂತ ಹೆಸರು. ಆ ಬೇಲಿ ಹಾಕಿದವಳು ಅಕ್ಷರಳಾಗಿರತಕ್ಕಂಥ, ತಾನು ಸ್ವತಃ ಬೇಲಿಯನ್ನು ದಾಟಿ ನಿಂತ ಲಕ್ಷ್ಮಿ. ಅವಳು 15 ಬೇಲಿಗಳ ಒಳಗಿರತಕ್ಕ ಜೀವ 16 ಅಕ್ಷರ. 17ನೇಯವಳು ಬೇಲಿಯ ಬಿಗಿತ ಇಲ್ಲದ, ಉಳಿದವರನ್ನು ಬೇಲಿಯಲ್ಲಿ ಬಿಗಿಯುವ, ತಾನು ಬೇಲಿಯಿಂದ ಆಚೆಗೆ ನಿಂತಿರ್ತಕ್ಕಂಥ ನಿತ್ಯ ಮುಕ್ತಳಾದ ಅಕ್ಷರಳಾದ ಲಕ್ಷ್ಮಿ. ಮತ್ತು ನಮ್ಮನ್ನು ಬೇಲಿಯಿಂದ ಬಿಡುಗಡೆಗೊಳಿಸುವ ಭಗವಂತ 18ನೇವ. ಇದು ಕ್ಷರ, ಅಕ್ಷರ, ಪುರುಷೋತ್ತಮ ಅಂತಕ್ಕಂಥ 3 ತತ್ವಗಳಲ್ಲಿ ಇಡೀ ವಿಶ್ವ ಅಲ್ಲಿಗೆ ಮುಗಿಯಿತು. ಊರ್ಧ್ವಮೂಲಮಥ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ. ಇಡೀ ವಿಶ್ವ ಅಂತಂದ್ರೆ ಈ ತ್ರಿಪುಟಿ. ಈ ತ್ರಿಪುಟಿಯನ್ನ ಈ ಶ್ಲೋಕದಲ್ಲಿ ಆಚಾರ್ಯ ಹೇಳಿದರು. ಬ್ರಹ್ಮಾದಿ ಸಮಸ್ತ ಜೀವರು ಒಂದು ಪಾಯಿಂಟ್. ಅದು ಯಾರ ಕಟಾಕ್ಷದಿಂದ ಸಮಸ್ತ ಸೃಷ್ಟಿ ಸ್ಥಿತ್ಯಾದಿ ಸಮಸ್ತವನ್ನು ಪಡೀತದೋ ಅದು ಇನ್ನೊಂದು ಪಾಯಿಂಟ್. ಅದು ಎರಡಕ್ಕೂ ಮೇಲೆ ಇರತಕ್ಕಂಥದ್ದು ಭಗವಂತ. ಈ ಎರಡನ್ನೂ ನಿಯಂತ್ರಿಸ್ತಕ್ಕ ಶಕ್ತಿ. ಅಂಥ ಭಗವಂತನಿಗೆ ನಾವು ನಮಾಮಿ, ನಮಸ್ಕರಿಸುತ್ತೇನೆ ಅಂತ. ಅವರು ತನಗೋಸ್ಕರ ಅಲ್ಲ, ಯಾಕೆಂದ್ರೆ ಅವರು ಮಾನಸಿಕವಾಗಿ ಸದಾ ನಮನ ಮಾಡುವವರು. ಇದು ಹೇಳಿದ್ರೆ ಯಾತ್ರೆಯಲ್ಲಿ ಹೋಗುವಾಗ ತನ್ನ ಶಿಷ್ಯರ ಹತ್ರ ಹೇಳಿಸಿದ್ರು ಇದನ್ನು.
ಹಾಗೆ ನಾವು ನಿರಂತರ ಹೇಳಬೇಕು ಅಂಥ ಅಜಿತಂ ನಮಾಮಿ ನಮಾಮಿ ಅಂತ ನಮ್ಮ ಬಾಯಲ್ಲಿ ಬರಬೇಕು ಅಂತ ಅವರು ಇದನ್ನು ರಚನೆ ಮಾಡಿಟ್ಟದ್ದು. ಇದ್ರೆ ಅವರಿಗೆ ಗ್ರಂಥ ರಚನೆ ಮಾಡಬೇಕಾದಿಲ್ಲ, ಸದಾ ಮಾನಸಿಕವಾಗಿ ಭಗವಂತನ ನಮನ. ನಮಾಮಿ ಅಂದರೆ ನಮಸ್ಕರಿಸುತ್ತೇನೆ ಅಂತ ಅರ್ಥ ಹೇಳಿದ್ದು. ನಮಸ್ಕರಿಸುವುದು ಅಂದ್ರೆ ಏನು? ನಮು ಪ್ರಕ್ವತ್ವೇ ಶಬ್ದೇಚ ಅಂತ. ದೇವರಿಗೆ ನಮಸ್ಕರಿಸುವುದು ಅಂತ ಅಂದರೆ ನಾವು ನಮಸ್ಕಾರ ಮಾಡೋದು ಅಂತ ಹೇಳಿದ್ರೆ ಒಳ್ಳೆ ಮಕ್ಕಳಿಗೆ ಹೇಳ್ತೇವೆ, ನಮಸ್ಕಾರ ಮಾಡೋದು ನಾವು ಉದ್ದಕ್ಕೆ ಬೀಳ್ತೇವೆ, ಅಡ್ಡ ಬೀಳ್ತೇವೆ. ನಮಸ್ಕಾರ ಮಾಡೋದು ಅಂದರೆ ಅದೇ ಅಲ್ಲ. ಸಂಸ್ಕೃತದಲ್ಲಿ ನಮಸ್ಕರಿಸುವುದಕ್ಕೆ 3 ಮುಖಗಳಿದೆ. ನಮಸ್ಕರಿಸುವುದು ಅಂದರೆ ಒಂದು ದೈಹಿಕವಾಗಿ ಅವರು ನಮಗಿಂತ ದೊಡ್ಡವರು ಅಂತ ತೋರಿಸುವ ಕ್ರಿಯೆ, ಅವರ ಮುಂದೆ ತಲೆ ಬಗ್ಗುವುದು, ಇದು ಒಂದು ನಮಸ್ಕಾರ, ಇದು ದೈಹಿಕ ನಮಸ್ಕಾರ. ಪ್ರಕ್ವತ್ವ, ಅವರ ಮುಂದೆ ನಾವು ಬಗ್ಗುವುದು, ತಗ್ಗಿ ನಡೆಯುವುದು, ಇದು ಒಂದು ನಮಸ್ಕಾರ. ಮತ್ತೊಂದು ನಮಸ್ಕಾರ ಅಂತಂದ್ರೆ ಶಬ್ದ, ಅಂದರೆ ಅವರ ಹಿರಿತನವನ್ನು ಸ್ತುತಿ ಮಾಡುವುದು, ಅದರಿಂದ ಭಗವಂತನ ಗುಣಗಾನ ಮಾಡುವುದೂ ನಮಸ್ಕಾರ. ಕನ್ನಡದಲ್ಲಿ ಈ ಅರ್ಥ ಇಲ್ಲ. ಸಂಸ್ಕೃತ ನಮಸ್ಕಾರ ಅಂದರೆ ಭಗವಂತನ ಗುಣಗಾನ, ಮತ್ತು ನಮಸ್ಕಾರ ಅಂದರೆ ದೈಹಿಕವಾಗಿ ಭಗವಂತನ ಮುಂದೆ ಅಡ್ಡಾಗುವುದು, ಅವನ ಪಾದಕ್ಕೆ ನಮ್ಮ ತಲೆಯನ್ನು ಮುಟ್ಟಿಸುವುದು. ಗುಣಗಾನ ಮಾಡಬೇಕಾಗಿದ್ದರೆ ನಮ್ಮ ಗುಣಗಾನ ಏನು ಅಂದರೆ ಶ್ಲೋಕದಲ್ಲಿ ಇದೆ, ಅದರ ಅರ್ಥ ಗೊತ್ತಿಲ್ಲ, ಬಾಯಿಪಾಠ ಕಲಿತಿದ್ದೇವೆ ಹೇಳೋದು, ಹಾಗಲ್ಲ. ಗುಣಗಾನ ಮಾಡಬೇಕಾಗಿದ್ದರೆ ಅದು ಜ್ಞಾನಪೂರ್ವಕವಾಗಿ ಗುಣಗಾನ. ಅದರಿಂದ ಆ ಮಾತನ್ನು ಆಡುವಾಗ ಆ ಮಾತಿನ ಹಿಂದಿನ ಭಾವ ಮನಸ್ಸಿನಲ್ಲಿ ಇರಬೇಕು. ಅಂದರೆ ಮನಸ್ಸಿನಲ್ಲಿ ಗೌರವ ತುಂಬಿ, ಮಾತಿನಲ್ಲಿ ಗೌರವವನ್ನು ನುಡಿದು, ದೇಹದಿಂದ ಗೌರವವನ್ನು ಅಭಿನಯದಲ್ಲಿ ತೋರಿಸುವುದು. ಇದು 3 ನಮಸ್ಕಾರ. ಇದನ್ನೇ ದೈಹಿಕ, ಮಾನಸಿಕ, ವಾಚಿಕ ತ್ರಿವಿಧ ನಮಸ್ಕಾರ ಅಂತ. ಹಾಗಾಗಿ ನಮಾಮಿ ಅಂದರೆ ಭಗವಂತನ ಗುಣಗಾನ ಮಾಡುತ್ತೇನೆ, ಮನಸ್ಸಿನಲ್ಲಿ ಭಗವಂತನನ್ನು ನೆನೆಯುತ್ತೇನೆ, ದೈಹಿಕವಾಗಿ ಭಗವಂತನಿಗೆ ಮಣಿಯುತ್ತೇನೆ. ಒಂದು ದೃಷ್ಟಿಯಿಂದ ಶಾಸ್ತ್ರದ ಸಮಗ್ರ ಪ್ರಮೇಯ, ಇಡೀ ಜೀವಜಾತ, ಅದಕ್ಕೆ ಹಿರಿಯರಾಗಿರ್ತಕ್ಕ ಬ್ರಹ್ಮವಾಯುಗಳು, ಅವರನ್ನು ನಿಯಂತ್ರಿಸ್ತಕ್ಕ ಲಕ್ಷ್ಮಿ, ಅವಳನ್ನು ನಿಯಮಿಸ್ತಕ್ಕಂಥ ಭಗವಂತ, ಶಾಸ್ತ್ರದಲ್ಲಿ ಮೂಲಭೂತವಾಗಿ ಅನುಸಂಧಾನ ಮಾಡಬೇಕಾದ ಸಮಗ್ರ ಪ್ರಮೇಯವನ್ನ ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮ್ಮ ಮುಂದೆ ಇಟ್ಟಿದ್ದಾರೆ. ಆಮೇಲೆ ಮುಂದೆ ಉಳಿದ ದೇವತೆಗಳು, ಭಗವಂತನಾದ ವಿಶ್ವ, ಬ್ರಹ್ಮದೇವರು, ಉಳಿದ ದೇವತೆಗಳು, ತತ್ವಾತ್ಮ ದೇವತೆಗಳು ಹೇಗೆ ಭಗವಂತನ ಸೇವಕರಾಗಿ ಅವರು ಎತ್ತರಕ್ಕೆ ಏರಿದರು ಅನ್ನೋದನ್ನು ಮುಂದಿನ ಸ್ತೋತ್ರಗಳಲ್ಲಿ ಹೇಳ್ತಾರೆ. ಆ ಮುಂದಿನ ಮಂತ್ರಗಳನ್ನು, ಮುಂದಿನ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು ಈ ಒಂದು ಪದ್ಯದ ಜೊತೆಗೆ ಅಲ್ಪಾರಂಭ ಕ್ಷೇಮಕರ ಅಂತ ಉಪಸಂಹಾರ ಮಾಡೋಣ. ಮುಂದಿನ ಮಂತ್ರಗಳು ಹೇಗೆ ತೆರೆದುಕೊಳ್ತವೆ ಅಂತ ನಾಳೆ ದಿವಸ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಶರಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲದಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಆಚಾರ್ಯರು ರಚಿಸಿದ ಶ್ರೀಸ್ತುತಿಯ ಮೊದಲನೆಯ ಪದ್ಯವನ್ನು ನಿನ್ನೆ ನೋಡಿದ್ದೆವು. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ, ನಿಯಮನ, ಜ್ಞಾನ ಅಜ್ಞಾನ ಮತ್ತು ಬ್ರಹ್ಮ ಪದವಿಯಂಥ ಅತ್ಯುನ್ನತವಾಗಿರತಕ್ಕಂಥ ವೈಭವ ಮತ್ತು ಜನಸಾಮಾನ್ಯರ ಸಾಮಾನ್ಯ ವೃತ್ತಿ, ಇದು ಎಲ್ಲವೂ ಕೂಡ ಒಬ್ಬನ ಸಿರಿವಂತಿಕೆ ಮತ್ತೊಬ್ಬನ ಬಡತನ, ಇದು ಎಲ್ಲವೂ ಯಾವ ಶ್ರೀತತ್ವದ ಕೊಡುಗೆಯೋ ಅಂಥ ಇಡೀ ವಿಶ್ವವನ್ನು ನಿಯಮನ ಮಾಡ್ತಕ್ಕಂಥ ಮಹಾಶಕ್ತಿಯಾದಂಥ ಶ್ರೀತತ್ವ ಕೂಡ ಯಾರ ಕಟಾಕ್ಷದ ಬಲದಿಂದ ಅಂಥ ಶಕ್ತಿಯನ್ನು ಪಡೆದಿದ್ದಾಳೋ ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿದರು. ಶ್ರೀತತ್ವಕ್ಕೆ ಒಂದು ವಿಶೇಷಣ ಇದೆ ಆ ಶ್ಲೋಕದಲ್ಲಿ, ಊರ್ಜಿತಾ ಸಾ ಶ್ರೀಹಿ ಅಂತ. ಭಗವಂತನಿಗೆ ಅಜಿತಂ ಅಂತಕ್ಕಂಥ ವಿಶೇಷಣ ಇದೆ. ಊರ್ಜಿತ ಅಂತಂದರೆ ಉನ್ನತ ಅಂತ ಅರ್ಥ, ಎಲ್ಲಕ್ಕಿಂತ ಹೆಚ್ಚು. ಊರ್ಕ ಅಂದರೆ ಬಲ ಅಂತ ಅರ್ಥ ಇದೆ. ಊರ್ಜಿತ ಅಂದರೆ ಅತ್ಯಂತ ಎಲ್ಲ ತತ್ವಗಳನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ ಇರತಕ್ಕವಳು, ಅತ್ಯಂತ ಎತ್ತರದಲ್ಲಿ ಉನ್ನತ ಸ್ಥಿತಿಯಲ್ಲಿ ಇರುವವಳು ಅಂತ. ಅಭಿವೃದ್ಧಿ
ಪೂರ್ಣವಾದ ವೃದ್ಧಿಯನ್ನು ಪಡೆದವಳು. ಸಾಮಾನ್ಯ ನಮ್ಮಲ್ಲಿ ಅವನ ಸಂಪತ್ತು ಊರ್ಜಿತಕ್ಕೆ ಬಂತು ಅಂತ ಹೇಳ್ತೇವೆ. ಊರ್ಜಿತಕ್ಕೆ ಬರೋದ್ರಿಂದ ಮೇಲಕ್ಕೆ ಬರೋದು, ಅದನ್ನ ಎಲ್ಲಕ್ಕಿಂತ ಮೇಲೆ ಇರುವವಳು ಅಂತ ಅರ್ಥ. ಊರ್ಜಿತ ಅಂದರೆ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಇರತಕ್ಕಂಥವಳು. ಅಂಥ ಲಕ್ಷ್ಮಿಯನ್ನು ತನ್ನ ಕಟಾಕ್ಷದಿಂದ ರಕ್ಷಿಸುವ ಅಜಿತ. ಅಜಿತ ಅಂತ ಅನ್ನೋದು ಹಿಂದಿನ ಮನ್ವಂತರದಲ್ಲಿ ಆದ ಭಗವಂತನ ಒಂದು ರೂಪ ಅಂತ ಹೇಳಿದೆ. ಮತ್ತು ಅಜಿತ ಅನ್ನೋದಕ್ಕೆ ಸಾಮಾನ್ಯವಾಗಿ ಯಾರಿಗೂ ಮಣಿಯದವನು, ಎಲ್ಲರಿಗಿಂತಲೂ ಎತ್ತರದಲ್ಲಿರುವವನು, ಸರ್ವೋತ್ತಮ ಅನ್ನುವುದು ಒಂದು ಅರ್ಥ. ಆದ್ದರಿಂದ ಅಜಿತ ಅನ್ನೋದು ಭಗವಂತನ ಸಾಮಾನ್ಯ ನಾಮವೂ ಹೌದು, ಒಂದು ರೂಪ ವಿಶೇಷದ ನಾಮವೂ ಹೌದು. ಹಿಂದಿನ ಮನ್ವಂತರದಲ್ಲಿ ಅಜಿತ ನಾಮಕನಾಗಿ, ಚಾಕ್ಷುಷ ಮನ್ವಂತರದಲ್ಲಿ ಅಜಿತ ನಾಮಕನಾಗಿ ಭಗವಂತ ಅವತರಿಸಿದ್ದ. ಆ ರೂಪವಾದ ವಿಶೇಷವನ್ನ ಇಲ್ಲಿ ಯಾಕೆ ಹೇಳ್ತಾರೆ? ಮುಂದೆ ಫಲಶ್ರುತಿಯಲ್ಲಿ ಕೂಡ ಅಜಿತನನ್ನು ಮನಸ್ಸಿನಲ್ಲಿ ಇಟ್ಟು ಯಸ್ತೋತ್ರ ಮೇತದ ಅಭಿಯಾತಿ ತಯೋರಭೀಷ್ಟಂ ಅಂತ, ಅಜಿತನನ್ನು ಮನಸ್ಸಿನಲ್ಲಿ ನೆನೆದು ಈ ಸ್ತೋತ್ರವನ್ನು ಪಠಿಸಿದರೆ ಅಂತ. ಆ ಅಜಿತ ರೂಪದ ಕ್ರಿಯೆಯನ್ನು ನಾವು ಯೋಚನೆ ಮಾಡಿದರೆ, ಆ ಅಜಿತ ರೂಪ ಮಾಡಿರ್ತಕ್ಕಂಥ ಒಂದು ಮಹಾಕಾರ್ಯ ಯಾವುದು ಅಂದರೆ, ಸಮುದ್ರ ಮಥನ ಮಾಡಿದರು ದೇವತೆಗಳು ಅಮೃತಕ್ಕೋಸ್ಕರ. ಸಮುದ್ರ ಮಥನ ಮಾಡಿದಾಗ ದೇವತೆಗಳ ಜೊತೆಗೆ ತಾನೂ ಒಂದು ರೂಪದಿಂದ ಭಗವಂತ ಮಥನ ಮಾಡಿದ್ದ. ಕೂರ್ಮ ರೂಪದಿಂದ ಆ ಮಂದರವನ್ನು ಎತ್ತಿ ಹಿಡಿದಿದ್ದ. ಅಜಿತ ರೂಪದಿಂದ ತಾನೂ ಮಥನ ಮಾಡಿದ್ದ. ದೇವತೆಗಳ ಜೊತೆಗೆ ಅಮೃತ ಮಥನ ಮಾಡಿದ ರೂಪ ಅದು. ಹಾಗಾಗಿ ಅಜಿತ ರೂಪ ಅಮೃತವನ್ನು ಕೊಡುವ ರೂಪ ಅಂತ, ಅಮೃತಪ್ರದ. ನಮಗೆ ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಅಮೃತತ್ವ. ದೇವತೆಗಳಿಗೆ ಅಮೃತವನ್ನು ಕೊಟ್ಟ ಅಜಿತನೇ ನಮಗೂ ಅಮೃತತ್ವವನ್ನು ಕೊಡು ಅನ್ನುವ ಪ್ರಾರ್ಥನೆ ಆ ರೂಪ ವಿಶೇಷವನ್ನು ಉಲ್ಲೇಖ ಮಾಡುವುದರಲ್ಲಿ ಇದೆ ಅಂತ ನಾವು ಅನುಸಂಧಾನ ಮಾಡಬಹುದು. ಲಕ್ಷ್ಮಿಯ ಕ್ರಿಯೆಗಳನ್ನು ಹೇಳುವಾಗ ಇಲ್ಲಿ ಸೃಷ್ಟ್ಯಾದ್ಯಷ್ಟಕಗಳು ಭಗವಂತನ ಮೂಲಕ ಆಗುವಂಥ ಸೃಷ್ಟ್ಯಾದ್ಯಷ್ಟಕಗಳನ್ನು ಭಗವಂತನ ಅನುಗ್ರಹದಿಂದ ಲಕ್ಷ್ಮಿ ಮಾಡಬಲ್ಲಳು ಅಂತ ಹೇಳಿದೆ. ಅದನ್ನು ಮಾಡುವುದಕ್ಕೆ ಅವಳು ಕೇವಲ ತಾನೇ ತಾನಾಗಿ ಮಾಡ್ತಾಳೋ ಅಥವಾ ಬೇರೆ ದೇವತೆಗಳ ಮೂಲಕ ಮಾಡಿಸ್ತಾಳೋ? ಯಾವತ್ತೂ ಭಗವಂತನಾಗಲಿ ಲಕ್ಷ್ಮಿಯಾಗಲಿ ತಾನು ಸ್ವತಃ ಯಾವ ಕ್ರಿಯೆಯನ್ನು ಮಾಡುವುದಿಲ್ಲ. ಇನ್ನೊಬ್ಬರ ಮೂಲಕ ಒಳಗೆ ನಿಂತು ಅವರಿಗೆ ಆ ಶಕ್ತಿ ಕೊಟ್ಟು ಮಾಡಿಸ್ತಾಳೆ. ಸೃಷ್ಟಿಯಾದಿಗಳನ್ನು ಮಾಡಿ, ಸೃಷ್ಟಿಗೆ ಚತುರ್ಮುಖನನ್ನು ನಿಮಿತ್ತವಾಗಿಟ್ಟುಕೊಂಡು, ಸಂಹಾರಕ್ಕೆ ಶಿವನನ್ನು ನಿಮಿತ್ತವಾಗಿಟ್ಟುಕೊಂಡು, ಹೀಗೆ ಬೇರೆ ಬೇರೆ ಕ್ರಿಯೆಗಳಿಗೆ ಬೇರೆ ಬೇರೆ ದೇವತೆಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಈ ಕೆಲಸಗಳನ್ನು ಭಗವಂತ ಮತ್ತು ಲಕ್ಷ್ಮಿ ಮಾಡ್ತಾರೆ. ಆ ಭಗವಂತನ ಈ ಸೃಷ್ಟಿ ವ್ಯಾಪಾರ, ಪ್ರಪಂಚದ ಬ್ರಹ್ಮಾಂಡದ ವ್ಯಾಪಾರಕ್ಕೆ ಉಪಕರಣಗಳಾಗಿರತಕ್ಕಂಥ ಬ್ರಹ್ಮಾಂಡದ ಮತ್ತು ಪಿಂಡಾಂಡದ, ನಮ್ಮ ದೇಹದಲ್ಲಿ ಪಿಂಡಾಂಡದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಭಗವಂತನ ಈ ಮಹಾಕಾರ್ಯ, ವಿಶ್ವ ನಿಯಮನ ರೂಪವಾದ ಮಹಾಕಾರ್ಯಕ್ಕೆ ನೆರವು ಕೊಡತಕ್ಕಂಥ ದೇವತೆಗಳನ್ನು ಅವಳು ನಿಯಂತ್ರಿಸುವ ಬಗೆಯನ್ನು ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಬ್ರಹ್ಮೇಶ ಶಕ್ರ ಶಿವ ಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತ್ಯಚಿಂತ್ಯ ಶ್ರೀರ್ ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಮುಖ್ಯವಾಗಿ ಭಗವಂತನ ಮತ್ತು ಲಕ್ಷ್ಮಿಯ ಈ ಸೃಷ್ಟಿ ಸಂಹಾರ ನಿಯಮನ ರೂಪವಾದಂಥ ಪ್ರಪಂಚದ ನಿಯಂತ್ರಣದ ಕಾರ್ಯಕ್ಕೆ ನೆರವಾಗತಕ್ಕಂಥ ಮುಖ್ಯ ದೇವತೆ ಆದಿಜೀವ ಬ್ರಹ್ಮ. ಅವನ ಅನಂತರ ಈಶ ಅಂದರೆ ಶಿವ, ಬ್ರಹ್ಮ, ರುದ್ರ, ಆಮೇಲೆ ಬ್ರಹ್ಮೇಶ, ಶಕ್ರ, ಅನಂತರ ಶಿವನ ಅನಂತರ ಇಂದ್ರ, ಇಂದ್ರನ ನಂತರ ರವಿ, ಧರ್ಮ, ಶಶಾಂಕ. ರವಿ ಅಂದರೆ ಸೂರ್ಯ, ಧರ್ಮ ಅಂದರೆ ಯಮಧರ್ಮರಾಜ, ಶಶಾಂಕ ಅಂದರೆ ಚಂದ್ರ. ಇಲ್ಲಿ 6 ದೇವತೆಗಳನ್ನು ಹೇಳ್ತಾರೆ. ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯಚಂದ್ರರು ಮತ್ತು ಯಮ. ಈ 6 ದೇವತೆಗಳನ್ನು ಇಲ್ಲಿ ಹೇಳಿದ್ದಾರೆ. ಈ 6 ದೇವತೆಗಳನ್ನು ಹೇಳುವುದರ ಮೂಲಕ ಇನ್ನೂ ಕೆಲವು ದೇವತೆಗಳನ್ನು ಆಚಾರ್ಯರು ಸೂಚಿಸಿದ್ದಾರೆ. ಯಾಕೆಂದರೆ ಒಬ್ಬ ದೇವತೆಯ ಹೆಸರು ಹೇಳಿದರೆ ಆ ದೇವತೆಯ ಕಕ್ಷೆಯಲ್ಲೇ ಇರತಕ್ಕ ಸಮಾನ ಸ್ಕಂಧರಾದ ದೇವತೆಗಳನ್ನು ತೆಗೆದುಕೊಳ್ಳಬೇಕು. ಮತ್ತು 2 ದೇವತೆಗಳನ್ನು ಹೇಳಿದಾಗ ಆ ಇಬ್ಬರ ಮಧ್ಯದಲ್ಲಿರತಕ್ಕಂಥ ಕಕ್ಷೆಯಲ್ಲಿರುವ ದೇವತೆಗಳನ್ನು ಕೂಡ ನಾವು ಅನುಸಂಧಾನ ಮಾಡಬೇಕು. ಹಾಗೆ ಮೊಟ್ಟ ಮೊದಲು ಲಕ್ಷ್ಮಿಯ ಅನಂತರ ಇರತಕ್ಕ ಏಕಮಾತ್ರ ಜೀವ ಅಂದರೆ ಬ್ರಹ್ಮ,
ಬ್ರಹ್ಮನನ್ನು ಹೇಳಿದರು, ಚತುರ್ಮುಖ ಬ್ರಹ್ಮ. ಸೃಷ್ಟಿ, ಸಂಹಾರ ಮತ್ತು ಪಾಲನೆ, ಈ ಮೂರು ಕ್ರಿಯೆಗಳಲ್ಲಿ ಪಾಲನೆಯನ್ನು ಸ್ವತಃ ವಿಷ್ಣು ರೂಪದಿಂದಲೇ ಮಾಡುವುದರಿಂದ ವಿಶ್ವಸ್ಥಿತಿ ಅದಾಗೋಯ್ತು, ವಿಷ್ಣುವಿನ ಕ್ರಿಯೆ. ಆಮೇಲೆ ಪ್ರಳಯ, ಸರ್ಗ, ಸಂಹಾರ, ಸೃಷ್ಟಿ. ಸಂಹಾರ ಸೃಷ್ಟಿಗೆ ಬ್ರಹ್ಮ ಮತ್ತು ಶಿವರು ಕಾರಣ. ಅದೇ ಅದನ್ನು ಸೃಷ್ಟಿ ಕ್ರಮದಲ್ಲಿ ಬ್ರಹ್ಮ, ಈಶಾ ಅಂತಂದರು. ಮೂರನೆಯದು ಸ್ಥಿತಿ. ಆ ಸ್ಥಿತಿಯನ್ನು ಮಾಡ್ತಕ್ಕಂಥ ಇನ್ನೊಂದು ರೂಪ ಇಲ್ಲ, ಭಗವಂತ ತನ್ನ ರೂಪದಿಂದಲೇ ಸ್ಥಿತಿಯನ್ನು ಮಾಡುವುದರಿಂದ ಸ್ಥಿತಿ ಕಾರಣವಾದ ರೂಪವನ್ನು ಬಿಟ್ಟರು. ಸೃಷ್ಟಿಗೆ ಕಾರಣವಾದ ಬ್ರಹ್ಮ, ಸಂಹಾರಕ್ಕೆ ಕಾರಣವಾದ ಈಶಾ, ಶಿವ. ಆಮೇಲೆ ಮೂರು ಲೋಕ, ಇವರಿಬ್ಬರನ್ನು ಬಿಟ್ಟರೆ ಅನಂತರ ಬರುವವನು ಭಗವಂತ, ನಂತರ ಬ್ರಹ್ಮ. ಬ್ರಹ್ಮ ಅಂದರೆ ಬ್ರಹ್ಮನ ಸಮಾನ ಸ್ಕಂಧನಾದ ವಾಯು, ಬ್ರಹ್ಮವಾಯುಗಳು. ಈಶನ ಸಮಾನ ಸ್ಕಂಧರಾಗಿರ್ತಕ್ಕಂಥ ಗರುಡಶೇಷರು. ಹಾಗಾದರೆ ಈಗ ಬ್ರಹ್ಮ ಅನ್ನೋದ್ರಿಂದ ಬ್ರಹ್ಮವಾಯುಗಳು, ಈಶಾ ಅನ್ನೋದ್ರಿಂದ ಗರುಡಶೇಷರುದ್ರರು 5 ದೇವತೆಗಳನ್ನು ಹೇಳಿದಾಗಾಯ್ತು. ಅನಂತರ ಬರತಕ್ಕಂಥ ದೇವತೆ ಇಂದ್ರನೇ. ಈ 5 ಮಂದಿಯನ್ನು ಬಿಟ್ಟರೆ ದೇವತಾ ಕಕ್ಷೆಯಲ್ಲಿ ಅಂದರೆ ಪುರುಷ ದೇವತೆಗಳಲ್ಲಿ ಮತ್ತೆ ಬರತಕ್ಕವ ಇಂದ್ರ, ಬ್ರಹ್ಮ, ಈಶ, ಶಕ್ರ. ಇದು 3 ಅನುಕ್ರಮವಾಗಿ ಒಂದರ ನಂತರ ಒಂದು ತಾರತಮ್ಯ ಕ್ರಮದಲ್ಲೇ ಇದೆ. ಬ್ರಹ್ಮ ಕಕ್ಷೆ, ಅದರ ನಂತರ ಈಶ ಕಕ್ಷೆ, ಅದರ ನಂತರ ಪುರುಷ ದೇವತೆಗಳ ನಂತರ ಬರತಕ್ಕವ ಇಂದ್ರ ಕಕ್ಷೆ. ಅಥಾತೋ ವಿಷ್ಣುರು ಬ್ರಹ್ಮ ವಾಯು ಗರುಡಶೇಷ ರುದ್ರಾಹ ಪುರಂದರ ಕಾಮವು ಅಂತ. ಅನಂತರ ಬರತಕ್ಕವನು ಇಂದ್ರ ಮತ್ತು ಕಾಮ. ಆ ಶಕ್ರ ಆದ ಮೇಲೆ ಇವನು 8ನೇ ಕಕ್ಷೆಯಲ್ಲಿ ಬರ್ತಾನೆ. ವಾಸ್ತವಿಕವಾಗಿ ಆಯಾ ದೇವತೆಗಳನ್ನು ಹೇಳಿದರೆ ಅವರ ಜೊತೆಗೆ ಅವರ ಪತ್ನಿಯರನ್ನೂ ಪರಿಗ್ರಹಿಸಬೇಕು. ಕಾರಣ ಏನು ಅಂತಂದರೆ, ಮನುಷ್ಯ ಲೋಕದಲ್ಲಿ ಪತಿಪತ್ನಿ ಭಾವ ನಿಯತ ಅಲ್ಲ, ಅದರ ದೇವತೆಗಳಿಗೆ ಪತಿಪತ್ನಿ ಭಾವ ನಿಯತ. ಆದ್ದರಿಂದ ಅವರು ಯಾವಾಗಲೂ ಜೊತೆಗೇ ಇರುವವರು ಮತ್ತು ಜೊತೆಗೇ ಅಭಿಮಾನ. ಅವರಿಗೆ ನಿಯಂತ್ರಣ ಮಾಡುವಾಗ ಗಂಡ ಯಾವ ತತ್ವಾಭಿಮಾನಿಯೋ ಆ ತತ್ವಕ್ಕೆ ಪತ್ನಿಯೋ ಅಭಿಮಾನಿ ದೇವತೆ. ಹಾಗಾಗಿ ದೇವತೆಗಳಲ್ಲಿ ಪುರುಷ ದೇವತೆಗಳನ್ನು ಪರಿಗ್ರಹಣ ಮಾಡಿದಾಗ ಸ್ತ್ರೀ ದೇವತೆಗಳನ್ನು ಜೊತೆಯಾಗಿ ಪರಿಗ್ರಹಣ ಮಾಡಬೇಕು. ಹಾಗಾಗಿ ಬ್ರಹ್ಮ ಅಂದರೆ ಸಮಾನ ಕಕ್ಷೆಯಲ್ಲಿರತಕ್ಕಂಥ ವಾಯುದೇವರ ಗ್ರಹಣ ಆಯಿತು, ಅವರ ಪತ್ನಿಯರ ಗ್ರಹಣವೂ ಆಯಿತು. ಬ್ರಹ್ಮ ಶಬ್ದದಿಂದ ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು. ಈಶಾ ಅನ್ನೋದರಿಂದ ಗರುಡ, ಶೇಷ, ರುದ್ರರು ಆಯಿತು, ಅವರ ಪತ್ನಿಯರಾದಂಥ ಸುಪರ್ಣಿ, ವಾರುಣಿ, ಭಾರತಿ, ಪಾರ್ವತಿಯರು ಆಯಿತು. ಆಮೇಲೆ ಶಕ್ರನ ಸಮಾನ ಕಕ್ಷನಾದ ಕಾಮ ಮತ್ತು ಶಕ್ರ ಪತ್ನಿಯಾದ ಶಚಿ, ಕಾಮಪತ್ನಿಯಾಗಿರತಕ್ಕಂಥ ರತಿ, ಇವರಿಬ್ಬರದ್ದು ಗ್ರಹಣ ಆಯಿತು. ಅರ್ಥಾತ್ ಈಗ 1ನೇ ಕಕ್ಷೆಯಲ್ಲಿ ನಾರಾಯಣ ಇದ್ದಾನೆ, ಅವನ ಉಲ್ಲೇಖ ಬಂತು. 2ನೇ ಕಕ್ಷೆಯಲ್ಲಿ ಲಕ್ಷ್ಮಿ ಇದ್ದಾಳೆ, ಅವಳದ್ದೇ ಸ್ತೋತ್ರ ಮಾಡ್ತಾ ಇದ್ದೇವೆ ನಾವು. 3ನೇ ಕಕ್ಷೆಯ ಬ್ರಹ್ಮನಿಂದ ಈ ಶ್ಲೋಕ ಪ್ರಾರಂಭ ಆಗುತ್ತೆ. 3ನೇ ಕಕ್ಷೆಯ ಬ್ರಹ್ಮ, ಅವನ ಜೊತೆಗೆ ಸಮಾನ ಸ್ಕಂಧರಾದ ವಾಯು ಮತ್ತು 4ನೇ ಕಕ್ಷೆಯ ಸರಸ್ವತಿ, ಭಾರತೀಯರು, ಅವರು ಪತ್ನಿಯರಾದ್ದರಿಂದ ಬ್ರಹ್ಮ ಶಬ್ದದಿಂದ ಗೃಹೀತರಾದರು. 5ನೇ ಕಕ್ಷೆಯಲ್ಲಿ ಗರುಡಶೇಷರುದ್ರರು, ಅದನ್ನು ಈಶ ಶಬ್ದದಿಂದ ಹೇಳಿದರು ಆಚಾರ್ಯರು. ಆಮೇಲೆ 6ನೇ ಕಕ್ಷೆಯಲ್ಲಿ ತತ್ವಾಭಿಮಾನಿ ದೇವತೆಗಳಿಲ್ಲ. ವಿಷ್ಣೋ ಷಣ್ಮಹಿಷ್ಯ ನೀಲಾ, ಭದ್ರಾ, ಮಿತ್ರವಿಂದ, ಕಾಳಿಂದಿ, ಲಕ್ಷಣಾ, ಜಾಂಬವತಿ ಅಂತ ಅವರನ್ನು ಇಲ್ಲಿ ಪರಿಗ್ರಹಿಸಬೇಕಾಗಿಲ್ಲ. ವಿಷ್ಣುವಿನ ಷಣ್ಮಹಿಷಿಯರನ್ನು ಬಿಟ್ಟರೆ ಶಿವನ ಪತ್ನಿಯರು, ಶಿವನ ಸಮಾನ ಸ್ಕಂಧರು ಅವರ ಪತ್ನಿಯರು. ಹಾಗಾಗಿ ಗರುಡಶೇಷರುದ್ರರು ಆಮೇಲೆ ಅವರ ಪತ್ನಿಯರಾಗಿರತಕ್ಕಂಥ ಅವರು 7ನೇ ಕಕ್ಷೆಯಲ್ಲಿ ಬಂದರು. 6ನೇ ಕಕ್ಷೆಯಲ್ಲಿ ವಿಷ್ಣುವಿನ ಷಣ್ಮಹಿಷಿಯರಿದ್ದಾರೆ. ಅದು ಬಿಟ್ಟರೆ 7ನೇ ಕಕ್ಷೆಯಲ್ಲಿ ಇರತಕ್ಕಂಥ ಗರುಡ ಪತ್ನಿಯಾದ ಸುಪರ್ಣಿ, ಇದನ್ನು ನಾನು ಕಳೆದ ಬಾರಿ ಹೇಳಿದ್ದೆ. ಹೆಚ್ಚಾಗಿ ಈಗ ಸೌಪರ್ಣಿ ಅಂತ ಹೇಳ್ತಾರೆ. ಸೌಪರ್ಣಿ ಅಲ್ಲ ಗರುಡ ಪತ್ನಿ ಹೆಸರು, ಸುಪರ್ಣಿ ಅಂತ. ಆಮೇಲೆ ಶೇಷ ಪತ್ನಿ ವಾರುಣಿ ಮತ್ತು ರುದ್ರಪತ್ನಿಯಾದ ಪಾರ್ವತಿ, ಇವನು 7ನೇ ಕಕ್ಷೆಯಲ್ಲಿದ್ದಾರೆ. ಅಲ್ಲಿಂದ ಶಕ್ರ ಅಂದರು 8ನೇ ಕಕ್ಷೆ ಬಂದರು ಆಚಾರ್ಯ. ಶಕ್ರ ಕಾಮರು 8ನೇ ಕಕ್ಷೆ ಶಕ್ರ ಕಾಮರನ್ನು ಹೇಳಿದಾಗಲೇ 10ನೇ ಕಕ್ಷೆಯಲ್ಲಿ ಇರತಕ್ಕಂಥ ಅವರ ಪತ್ನಿಯರು ಬಂದರು. ರತಿ ಮತ್ತು ಶಚಿ 10ನೇ ಕಕ್ಷೆಯಲ್ಲಿದ್ದಾರೆ, ಅವರ ಪತ್ನಿ ಸಹಿತರಾದಂಥ ಶಕ್ರಕಾಮರು. 8ನೇ 10ನೇ ಕಕ್ಷೆಯನ್ನು ನಾವು ಪರಿಗ್ರಹಣ ಮಾಡಿದ್ದರಿಂದಲೇ ಮಧ್ಯದ್ದು ಸೇರಿ ಹೋಯ್ತು. ಈಗ ಮಧ್ಯದಲ್ಲಿ ಅಹಂ ಪ್ರಾಣ ಇದ್ದಾನೆ 9ನೇ ಕಕ್ಷೆಯಲ್ಲಿ, ಅವನು ಸೇರಿದ. ಆಮೇಲೆ ರತಿ ಶಚಿಯರು 10ನೇ ಕಕ್ಷೆಯವರನ್ನು ಇಲ್ಲಿ ಶಕ್ರ ಶಬ್ದದಿಂದ ನಾವು ಸಪತ್ನೀಕನಾದ ಶಕ್ರನ್ನು ತಗೊಂಡದ್ರಿಂದ ಬಂದದ್ರಿಂದ ಆ ಕಕ್ಷೆಯಲ್ಲಿ ಇರತಕ್ಕಂಥ ಪುರುಷ ದೇವತೆಗಳು ಬಂದರು. ಯಾರೆಲ್ಲ? ಕಾಮನ ಮಗನಾದಂಥ ಅನಿರುದ್ಧನೂ ಕೂಡ 10ನೇ ಕಕ್ಷೆಯಲ್ಲಿದ್ದಾನೆ. ಕಾಮಪತ್ನಿಯಾದ ರತಿಯು 10ನೇ ಕಕ್ಷೆಯಲ್ಲಿದ್ದಾಳೆ. ಇದು ನೋಡಿ ತಮಾಷೆ, ತಾಯಿ ಮಗ ಒಂದೇ ಕಕ್ಷೆಯಲ್ಲಿದ್ದಾರೆ. 10ನೇ ಕಕ್ಷೆಯಲ್ಲಿ ಅನಿರುದ್ಧನೂ ಇದ್ದಾನೆ, 10ನೇ ಕಕ್ಷೆಯಲ್ಲಿ ರತಿಯೂ ಇದ್ದಾಳೆ. ಅನಿರುದ್ಧ ರತಿಯ ಮಗ, ರತಿ ಅನಿರುದ್ಧನ ತಾಯಿ, ಇಬ್ಬರು ಒಂದೇ ಕ್ಲಾಸ್, ತಾಯಿ ಮಕ್ಕಳು ಒಂದೇ ಕ್ಲಾಸ್ನಲ್ಲಿದ್ದಾರೆ. ಯೋಗ್ಯತೆಯಲ್ಲಿ, ಜೀವ ಸ್ವರೂಪ ಯೋಗ್ಯತೆಯಲ್ಲಿ ಒಬ್ಬಳ ತಾಯಿ ಒಬ್ಬ ಮಗ ಅನ್ನುವ ತಾರತಮ್ಯ ಇದ್ದರೂ ಕೂಡ ಸ್ವರೂಪ ಯೋಗ್ಯತೆಯಲ್ಲಿ ಬಹಳ ಅಂತರ ಇಲ್ಲ. ಆದರೂ ಅನಿರುದ್ಧ
ರತಿಗೆ ನಮಸ್ಕಾರ ಮಾಡಬೇಕು. ರತಿ ಅನಿರುದ್ಧನಿಂದ ನಮ್ಮೆಳಾಗಿದ್ದಾಳೆ, ಮಾತೃತ್ವನ ಕಿಂಚಿತ್ ಆಧಿಕ್ಯ ಇದೆ, ಆದರೆ ಬೇರೆ ಕಕ್ಷೆಯಲ್ಲಿ ಸೇರಿಸುವಷ್ಟು ಉತ್ತಮತ್ವ ಇಲ್ಲ. ರತಿ ಅನಿರುದ್ಧರು ಒಂದೇ ಕಕ್ಷೆಯಲ್ಲಿ ಇದ್ದರೂ ಕೂಡ ಒಂದೇ ರೀತಿಯಲ್ಲ. ತನ್ನ ತಾಯಿ ಮಕ್ಕಳ ಅಂತರ ಇದ್ದೇ ಇದೆ. ತಾಯಿ ಮಕ್ಕಳ ಅಂತರದ ಜೊತೆಗೆ ಒಂದೇ ಕ್ಲಾಸ್ನಲ್ಲಿ ಇದ್ದಾರೆ ಅವರು. ಆಮೇಲೆ ಅದೇ ಕಕ್ಷೆಯಲ್ಲಿ ಬರತಕ್ಕಂಥ ಅನಿರುದ್ಧ, ಕಾಮನ ಮಗನಾದ ಅನಿರುದ್ಧ, ಆಮೇಲೆ ಇಂದ್ರನ ಸಚಿವ ಪುರೋಹಿತನಾದಂಥ ಬೃಹಸ್ಪತಿ, ಆಮೇಲೆ ದಕ್ಷ ಪ್ರಜಾಪತಿ, ಸ್ವಯಂಭುವ ಮನು, ಸ್ವಯಂಭುವ ಮನು, ಇಷ್ಟು ಜನ. ಮನುಗುರು ದಕ್ಷಾಹ, ಸ್ವಯಂಭುವ ಮನು, ದಕ್ಷ ಪ್ರಜಾಪತಿ, ಬೃಹಸ್ಪತ್ಯಾಚಾರ್ಯ ಮತ್ತು ಅನಿರುದ್ಧ, ಇವರು ಇಷ್ಟು ಜನ, 4 ಜನ ಪುರುಷ ದೇವತೆಗಳು 10ನೇ ಕಕ್ಷೆಯಲ್ಲಿದ್ದಾರೆ. ರತಿ ಶಚಿಯರು 10ನೇ ಕಕ್ಷೆಯಲ್ಲೇ ಇದ್ದಾರೆ, ಇಂದ್ರಪತ್ನಿ ಮತ್ತು ಕಾಮಪತ್ನಿಯರು. ಇಂದ್ರನನ್ನು ಉಲ್ಲೇಖ ಮಾಡಿದ್ದರಿಂದ ಅವನ ಸಪತ್ನೀಕನಾದ ಉಲ್ಲೇಖ ಅಂತ ವಿವಕ್ಷೆ ಇರುವುದರಿಂದ ಇಲ್ಲಿ ರತಿ ಬಂದಳು, ಇಂದ್ರನ ಜೊತೆಗೆ ಕಾಮ ಸೇರಿದ್ದರಿಂದ ಕಾಮಪತ್ನಿ ಬಂದರು, ಅವರ ಸಮಾನ ಕಕ್ಷೆಯಲ್ಲಿ ಇರತಕ್ಕ ಇಷ್ಟು ದೇವತೆಗಳು ಬಂದರು. ಹಾಗಾದರೆ 10 ಕಕ್ಷೆಯ ತನಕದ ದೇವತೆಗಳನ್ನು ನಾವೀಗ ಇಷ್ಟು ಶಬ್ದಗಳಿಂದ ಅನುಸಂಧಾನ ಮಾಡಿದಾಗ ಆಯಿತು. ಬ್ರಹ್ಮ, ಈಶ, ಶಕ್ರ, ಈ 3 ಶಬ್ದಗಳಿಂದ ನಾವು ಅಲ್ಲಿ ತನಕ ಬಂದೆವು. ಶಕ್ರನ ಅನಂತರ ಅಂದರೆ 10ನೇ ಕಕ್ಷೆಯ ನಂತರ 11ನೇ ಕಕ್ಷೆಯಲ್ಲಿ ಪ್ರವಾಹವಾಯು ಇದ್ದಾನೆ. ಅವನನ್ನು ಬಿಟ್ಟು ಆಚಾರು ರವಿ, ಧರ್ಮ, ಶಶಾಂಕ 3 ಕಕ್ಷೆಯ 3 ದೇವತೆಗಳನ್ನು ಹೇಳಿದರು. ಮತ್ತು ಒಂದೇ ಕಕ್ಷೆಯಲ್ಲಿರೋ 3 ದೇವತೆಗಳನ್ನು ಮುಂದೆ ಹೇಳ್ತಾರೆ. ರವಿ, ಧರ್ಮ, ಶಶಾಂಕ ಅಂದರೆ ಚಂದ್ರ, ಸೂರ್ಯ, ಯಮ, ಇವರು 3 ಒಂದೇ ಕಕ್ಷೆಯಲ್ಲಿ ಇರತಕ್ಕವರು. ಇಲ್ಲಿಯೂ ಹಾಗೆ ನೋಡಿ, ಹೇಗೆ ರತಿ ಮತ್ತು ಅನಿರುದ್ಧ ತಾಯಿ ಮಕ್ಕಳು ಒಂದೇ ಕಕ್ಷೆಯಲ್ಲಿದ್ದಾರೆ. ಇಲ್ಲಿಯೂ ಸೂರ್ಯ ಮತ್ತು ಯಮ ತಂದೆ ಮಕ್ಕಳು ಒಂದೇ ಕಕ್ಷೆಯಲ್ಲಿದ್ದಾರೆ. ತಂದೆ ಮತ್ತು ಮಗ ಇವರು ಪಿತಾಪುತ್ರ ಸಂಬಂಧ ಇದೆ, ಆದರೆ ಒಂದೇ ಕಕ್ಷೆಯಲ್ಲಿದ್ದಾರೆ. ಚಂದ್ರ, ಸೂರ್ಯ ಮತ್ತು ಯಮ, ರವಿ, ಧರ್ಮ, ಶಶಾಂಕ. ಶಶಾಂಕ ಅಂದರೆ ಚಂದ್ರ, ನಮಗೆ ಗೊತ್ತಿದೆ. ರವಿ ಅಂದರೆ ಸೂರ್ಯ, ಧರ್ಮ ಅಂದರೆ ಯಮಧರ್ಮರಾಜ. ಇವರು 3. ಆಗ ಮಧ್ಯದಲ್ಲಿರ್ತಕ್ಕಂಥ 12ನೇ ಕಕ್ಷೆಯಿಂದ ಮೊದಲು 11ನೇ ಕಕ್ಷೆಯನ್ನು ನಾವು ಸೇರಿಸಿಕೊಳ್ಬೇಕು. ಪ್ರವಾಹವಾಯು ಇವು ತಗೊಂಡ್ರೆ ಸೂರ್ಯ, ಚಂದ್ರ, ಯಮಧರ್ಮ. ಈ ಕಕ್ಷೆಯಲ್ಲೇ ಬೃಹಸ್ಪತಿಯ ಸ್ವಯಂಭುವ ಮನುವಿನ ಹೆಂಡತಿ ಶತತಾರ ಇಲ್ಲೇ ಇದ್ದಾಳೆ. ಸೂರ್ಯಚಂದ್ರರ ಪತ್ನಿ ಬಹಳ ಕೆಳಗಿದ್ದಾರೆ, ಏನು ಬಹಳ ಮುಂದೆ ಹೋಗಬೇಕು. ಸೂರ್ಯಚಂದ್ರ ಯಮಧರ್ಮನ ಪತ್ನಿಯರು, ಅವರು ಗಂಗಾ, ಪರ್ಜನ್ಯ, ಸಂಜ್ಞೆ, ಶಶಿಯಮದೈತೆ ಬಹಳ 21, 22ನೇ ಕಕ್ಷೆಗೆ ಹೋಗ್ತಾರೆ. ಅಲ್ಲಿ ಅದನ್ನು ತಗೊಂಡ್ಬಿಟ್ರೆ ಸುಮಾರು 21, 22 ಕಕ್ಷೆಯ ತನಕದ ಎಲ್ಲ ದೇವತೆಗಳನ್ನು ಸಂಕ್ಷೇಪವಾಗಿ ಆಚಾರ ಗ್ರಹಣ ಮಾಡಿದಾಗಾಯಿತು. ಇದು ಮುಖ್ಯವಾಗಿ ಮೊದಲು ಸೃಷ್ಟಿ ಕಾರಣನಾಗಿರತಕ್ಕಂಥ ಬ್ರಹ್ಮ, ಸಂಹಾರ ಕಾರಣನಾಗಿರತಕ್ಕಂಥ ಈಶ, 3 ಲೋಕಗಳ ನಿಯಮನಕ್ಕೆ ಕಾರಣನಾಗಿರತಕ್ಕ ಶಕ್ರ. ಶಕ್ರ 3 ಲೋಕಗಳ ಒಡೆಯ, ತ್ರಿಲೋಕಾಧಿಪತಿಯವನು. ಅದು ವಿಶೇಷತಃ ಭೂರ್ಭುವ ಸ್ವಹ, ಅವನ ಹೆಡ್ ಕ್ವಾರ್ಟರ್ಸು ಸ್ವರ್ಗಲೋಕ, ಆದರೆ 3 ಲೋಕಗಳ ಒಡೆಯ ಅವನು. ಅದರ ಆಚಿನ ಲೋಕಗಳ ಒಡೆತನ ಇಲ್ಲ ಅವನಿಗೆ, ಸಪ್ತಲೋಕಾಧಿಪತ್ಯ ಇಲ್ಲ. ಇವನು 3 ಲೋಕಗಳ ಒಡೆಯನಾದಂಥ ಇಂದ್ರ. ಎಲ್ಲ ಲೋಕಗಳ ಸೃಷ್ಟಿ ಸಂಹಾರ ಕಾರಣರಾದ ಬ್ರಹ್ಮಶಿವರು, 3 ಲೋಕಗಳ ಒಡೆಯನಾದ ಶಕ್ರ. ಆಮೇಲೆ ಈ ಭೂಮಿಯಲ್ಲಿ 3 ಲೋಕಗಳ ಭೂಮಿಗೆ ಸಂಬಂಧಪಟ್ಟು ರವಿ, ಧರ್ಮ, ಶಶಾಂಕ. ಅವರು ಭೂಮಿಯಲ್ಲಿ ಧರ್ಮ ಅಂದರೆ ಜೀವನಿಗೆ ಪುಣ್ಯಕರ್ಮಗಳನ್ನು ಮಾಡಿಸುವಂತಹ ಶಕ್ತಿಯೂ ಅವನು, ಪಾಪ ಮಾಡಿದವರಿಗೆ ಶಿಕ್ಷೆ ಕೊಡತಕ್ಕವನು ಅವನು ಶಿವನ ಅನಂತರ ಸಂಹಾರ ಶಕ್ತಿಯೂ ಹೌದು ಧರ್ಮ, ಮೃತ್ಯುದೇವತೆ ಯಮ. ಮತ್ತು ಇವರು ಒಂದು ದೃಷ್ಟಿಯಿಂದ ಅವನಿಗೆ ಪೋಷಕರಾಗಿರ್ತಕ್ಕವರು ಸೂರ್ಯಚಂದ್ರರು, ಕಾಲವನ್ನು ನಿಯಮಿಸುವವರು. ಕಾಲದ ನಿಯಮನದ ಮೂಲಕ ಒಂದೊಂದು ಸೂರ್ಯ ಒಂದೊಂದು ಬಾರಿ ಕಂತಿದಾಗಲೂ 12 ಗಂಟೆ ನಮ್ಮ ಆಯುಸ್ಸನ್ನು ಕಬಳಿಸುವವನು. ಹಾಗೆ ಸೂರ್ಯಚಂದ್ರರು ಕಾಲದ ನಿಯಮನದ ಮೂಲಕ ನಮ್ಮನ್ನು ಕಾಲದ ಆಚೆಗೆ ತಳ್ಳುವವರು. ಒಂದು ದೃಷ್ಟಿಯಿಂದ ಈ 3 ನಮ್ಮನ್ನು ಕಾಲದಲ್ಲಿ ಪಳಗಿಸಿ ನಮ್ಮನ್ನು ಸಾವಿನತ್ತ ಕೊಂಡೊಯ್ಯುವ ಶಕ್ತಿಗಳು ರವಿ, ಧರ್ಮ, ಶಶಾಂಕ. ಇವರು 3 12ನೇ ಕಕ್ಷೆಯಲ್ಲಿ ಇರುವವರು. ಹೀಗೆ ಇಲ್ಲಿ 3ನೇ ಕಕ್ಷೆಯಲ್ಲಿರುವ ಬ್ರಹ್ಮ, 5ನೇ ಕಕ್ಷೆಯಲ್ಲಿರ್ತಕ್ಕಂಥ ಶಿವ, 8ನೇ ಕಕ್ಷೆಯಲ್ಲಿರ್ತಕ್ಕಂಥ ಶಕ್ರ ಮತ್ತು 12ನೇ ಕಕ್ಷೆಯಲ್ಲಿರ್ತಕ್ಕ ರವಿ, ಧರ್ಮ, ಶಶಾಂಕ, ಯಮ, ಚಂದ್ರ, ಸೂರ್ಯ. ಇಷ್ಟು ಮಂದಿಯನ್ನು ಹೇಳಿದ್ದಾರೆ. ಇದರ ಮಧ್ಯದ ದೇವತೆಗಳನ್ನು ನಾವು ಅನುಸಂಧಾನ ಮಾಡಿಕೊಂಡು ಬಿಟ್ರೆ ಸುಮಾರಾಗಿ ಎಲ್ಲ ದೇವತೆಗಳನ್ನು ಹೇಳಿದ ಹಾಗಾಗ್ತದೆ. ಸಮಾನ ಸ್ಕಂಧರಾದ ದೇವತೆಗಳನ್ನು, ಅವರ ಪತ್ನಿಯರನ್ನು ಮತ್ತು ಅವರ ಮಧ್ಯದಲ್ಲಿರತಕ್ಕಂಥ ದೇವತೆಗಳನ್ನು ಪರಿಗ್ರಹಣ ಮಾಡಿಬಿಟ್ರೆ ಒಂದು ದೊಡ್ಡ ದೇವತಾ ಸಮುದಾಯವನ್ನೇ ನಾವು ಇಲ್ಲಿ ಗ್ರಹಣ ಮಾಡಲಿಕ್ಕೆ ಬರುತ್ತೆ.
ಇಂಥ ದೇವತೆಗಳ ಸಮುದಾಯವನ್ನು ಬ್ರಹ್ಮೇಶ ಶಕ್ರ ರವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತಿ ಅಂತ ಇದೇ ಮೊದಲಾದ ದೇವತೆಗಳ ಸಂತತಿ ಎಂದು ಇಷ್ಟು ಹೇಳಿ ಇಷ್ಟೇ ಅಲ್ಲ, ದೇವತೆಗಳು ಒಟ್ಟಿಗೆ ದೇವತೆಗಳ ಸಂಖ್ಯೆ 9 ಕೋಟಿ. 9 ಕೋಟಿ ದೇವತೆಗಳಿದ್ದಾರೆ. ಅದು ಆ 9 ಕೋಟಿಯಲ್ಲಿ ಪ್ರಧಾನರು 100 ಮಂದಿ, ತತ್ವಾಭಿಮಾನಿ ದೇವತೆಗಳು ಸೋಮಯಾಗದಲ್ಲಿ ಆಹುತಿ ಪಡೆಯುವವರು 100 ಮಂದಿ. ಆದರೆ ಒಟ್ಟು ದೇವತೆಗಳ ಸಂಖ್ಯೆ 9 ಕೋಟಿ. ಅದರಲ್ಲಿ 2 ವಿಭಾಗ ಇದೆ, ಆಖ್ಯಾತ ದೇವತೆಗಳು, ಅನಾಖ್ಯಾತ ದೇವತೆಗಳು ಅಂತ. ಅಂದರೆ ಆಖ್ಯಾತ ದೇವತೆಗಳು ಅಂದರೆ ಅವರ ಹೆಸರು ದಾಖಲೆಯಾಗಿರುವ ದೇವತೆಗಳು. ಈಗ ನಮಗೆ 9 ಕೋಟಿ ದೇವತೆಗಳ ಹೆಸರು ಗೊತ್ತುಂಟಾ? ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದು 100 ಚಿಲ್ಲರೆ ದೇವತೆಗಳ ಹೆಸರು ಗೊತ್ತಿರೋದು. ಆದ್ದರಿಂದ ಉಳಿದ ದೇವತೆಗಳೆಲ್ಲ ಇದ್ದಾರೆ. ಈ ತತ್ವಾಭಿಮಾನಿಗಳಾಗಿ ಖ್ಯಾತರಾದ ದೇವತೆಗಳನ್ನು ಬಿಟ್ಟರೆ ಉಳಿದ ದೇವತೆಗಳು ಅನಾಖ್ಯಾತ ದೇವತೆಗಳು ಅಂತಾರೆ. ಅಂದರೆ ಅನಾನಿಮಸ್ ಅಂತ, ಹೆಸರು ಗೊತ್ತಿಲ್ಲ. ಅನಾನಿಮಸ್ ಅಂದರೆ ಹೆಸರು ಇಲ್ಲ ಅಂತಲ್ಲ, ನಮಗೆ ಹೆಸರು ಗೊತ್ತಿಲ್ಲ, ಅವರ ಹೆಸರು ಉಲ್ಲೇಖಗೊಳ್ಳದೇ ಇರತಕ್ಕ ದೇವತೆಗಳು. ಈ ಎಲ್ಲ ಸೇರಿ ಆ ದೇವತೆಗಳು ಗೀರ್ವಾಣ ಸಂತತಿ ಎಂದರು. ಆ ದೇವತೆಗಳ ಸಂತಾನ, ಪರಂಪರೆ ಅಂತ. ಸಂತಾನ ಅಂದರೆ ಮಕ್ಕಳು ಅಂತ ಅರ್ಥ ಅಲ್ಲ, ಸಂತತಿ ಅಂದರೆ ಪರಂಪರೆ ಅಂತ. ಈ ಒಟ್ಟು 9 ಕೋಟಿ ದೇವತೆಗಳು ಅಂತ ನಾನು ಅದಕ್ಕೆ ಹೇಳಿದ್ದು. ಅವರ ಸಂತತಿ ಪರಂಪರೆ ಅಂದರೆ ಒಟ್ಟು 9 ಕೋಟಿ ದೇವತೆಗಳು. ಇಯಂ ಸಂತತಿ, ಇಯಂ ಈ ಸಂತತಿ ಅಂತ ಹೇಳ್ತಾರೆ ಆಚಾರ್ಯರು. ಪ್ರಾಯ ಆ 9 ಕೋಟಿ ದೇವತೆಗಳು ಅವರ ಕಣ್ಮುಂದೆ ಇರ್ಬೋದು. ಇಯಂ ಅಂತಂದ್ರೆ ಕಣ್ಣಿಗೆ ಕಾಣುವಂತಹದ್ದು. ಈ ದೇವತೆಗಳ ಸಂತತಿ ಅಂತಾರೆ. ನಾವು ಹೇಗೆ ಹೇಳೋದು ಈ ದೇವತೆಗಳ ಸಂತತಿ? ನಮಗೆ ಕಾಣದೆ, ಅವರ ಕಣ್ಣಿಗೆ ಅದು ದೃಗ್ಗೋಚರವಾಗಿ ಹೇಳಬಹುದು. ಇಯಂ ಅನ್ನೋದಕ್ಕೆ ಇನ್ನೊಂದು ಅರ್ಥವೂ ಇದೆ. ನಾವು ಅನುಸಂಧಾನ ಮಾಡುವಾಗ ಇಯಂ ಅಂದರೆ ಶಾಸ್ತ್ರ ಸಿದ್ಧವಾದಂಥದ್ದು. ನಮಗೆ ಅದು ಪ್ರತ್ಯಕ್ಷ ಸಿದ್ಧ ಅಲ್ಲ, ಶಾಸ್ತ್ರ ಸಿದ್ಧ. ಈ ಶಾಸ್ತ್ರ ಸಿದ್ಧವಾಗಿರತಕ್ಕಂಥ ಏನು 9 ಕೋಟಿ ದೇವತೆಗಳಿದ್ದಾರೆ, ಅದರಲ್ಲಿ ಪ್ರಧಾನವಾಗಿ 6 ಮಂದಿಯನ್ನು ಹೇಳಿದರು. ಯದಪಾಂಗಲೇಶಂ ಆಶ್ರಿತ್ಯ, ಇವರು ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರದಲ್ಲಿ ಭಗವಂತನಿಗೆ ಲಕ್ಷ್ಮಿಗೆ ಉಪಕರಣವಾಗುವರು, ಇನ್ಸ್ಟ್ರೂಮೆಂಟ್ಸ್ ಇವರೆಲ್ಲ. ಇಂಥ ದೇವತೆಗಳು ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಜಯಂ ವಿದಧಾತಿ. ಯಾವ ತಾಯಿ ಲಕ್ಷ್ಮಿಯ ಅಪಾಂಗ ಓರೆ ನೋಟದ ಒಂದು ಲೇಷವನ್ನು, ಅದರ ಅನುಗ್ರಹವನ್ನು ಆಶ್ರಯಿಸಿಯೇ ಇಡೀ ವಿಶ್ವದ ವಿಜಯವನ್ನು ಸಾಧಿಸುತ್ತಾರೆ ಅಂತ. ವಿಶ್ವದ ವಿಜಯ ಅಂತಂದರೆ ವಿಶ್ವದ ವಿರುದ್ಧವಾಗಿ ಅವರು ಯುದ್ಧ ಹೂಡಿ ವಿಶ್ವವನ್ನು ಸೋಲಿಸ್ತಾರೆ ಅಂತ ಅರ್ಥ ಅಲ್ಲ. ವಿಶ್ವದ ವಿಜಯವನ್ನು ಪಡೆಯುವುದು ಅಂತಂದರೆ ಸಂಸ್ಕೃತದಲ್ಲಿ ವಿಜಯ ಅನ್ನೋದಕ್ಕೆ ಉನ್ನತಿಕೆ ಅಂತ ಅರ್ಥ. ಈ ಎಲ್ಲ ವಿಶ್ವಕ್ಕಿಂತ ಎತ್ತರಕ್ಕೆ ಹೋಗಿ ನಿಂತರು. ವಿಶ್ವದಲ್ಲಿರ್ತಕ್ಕ ಜೀವಜಾತದಲ್ಲೇ ಶ್ರೇಷ್ಠರಾದರು ದೇವತೆಗಳು. ದೇವತೆಗಳ ನಂತರ ಗಂಧರ್ವರು, ಆಮೇಲೆ ಋಷಿಗಳು, ಗಂಧರ್ವರು, ಪಿತೃಗಳು, ಋಷಿಗಳು, ಆಮೇಲೆ ಮನುಷ್ಯರು. ಹೀಗೆ ವಿಶ್ವದಲ್ಲಿ ವಿಜಯವನ್ನು ಪಡೆಯುವುದು. ವಿಶ್ವ ಅಂದರೆ ಜೀವ ಸಮುದಾಯ. ಇಡೀ ಜೀವ ಸಮುದಾಯದಲ್ಲಿ ವಿಜಯ ಅಂತಂದರೆ ಹಿರಿಮೆ, ಗ್ರೇಟ್ನೆಸ್ ವಿದಧಾತ್. ಅದರಲ್ಲಿ ತಾವು ಅದರ ಉನ್ನತಿಕೆಯನ್ನು ಸಾಧಿಸಿ ಭಗವಂತನ ಹತ್ತಿರದ ಸಲಕರಣೆಗಳಾದರು. ನಾವು ಕೂಡ ಭಗವಂತನ ಇನ್ಸ್ಟ್ರೂಮೆಂಟೇ. ನಮ್ಮಿಂದ ಆಗತಕ್ಕಂಥ ಕೆಲಸವನ್ನು ಭಗವಂತ ನಮ್ಮ ಮೂಲಕ ಮಾಡಿಸ್ತಾ ಇರ್ತಾನೆ. ಆದರೆ ಇಡೀ ವಿಶ್ವದ ನಿರ್ಮಾಣದಲ್ಲಿ ಅವರು ಭಗವಂತನ ಇನ್ಸ್ಟ್ರೂಮೆಂಟ್ ಆದರು. ಅಂಥ ಭಗವಂತನ ಹತ್ತಿರದವರು ವಿಜಯ ಅಂತಂದರೆ ನಿಜವಾದ ಜಯ ಅಂದರೆ ಏನು ಅಂದರೆ ಎಷ್ಟು ಹೆಚ್ಚು ನಾವು ಭಗವಂತನಿಗೆ ಹತ್ತಿರ ಆದೆವೋ ಅಷ್ಟು ಜಯ ಜೀವನದಲ್ಲಿ. ಮಹಾಭಾರತಕ್ಕೆ ಜಯ ಅಂತ ಹೆಸರಲ್ವ? ಏನು ಜಯ ಅದು? ಕೌರವ ಪಾಂಡವರ ಜಯವೂ ಹೌದು, ಮಹಾಭಾರತವನ್ನು ಓದಿದ ನಮ್ಮ ಜಯವೂ ಹೌದು. ಯಾಕೆಂದರೆ ನಾವು ಭಗವಂತನ ಹತ್ತಿರಕ್ಕೆ ಹೋದೆವು. ಅದನ್ನು ಓದಿದ ಮೇಲೆ ಮುಂಚೆಗಿಂತ ಹೆಚ್ಚು ಭಗವಂತನ ವಿಷಯ ತಿಳಿಯಿತು. ಅದೇ ಜಯ. ಜಯ ಅಂದರೆ ಗ್ರೇಟ್ನೆಸ್. ಗ್ರೇಟ್ನೆಸ್ ಅಂದರೆ ನಿಯರ್ನೆಸ್ ಟು ಗಾಡ್. ಭಗವಂತನಿಗೆ ಹತ್ತಿರವಾಗುವುದೇ ಎತ್ತರವಾಗುವುದು. ನಾವು ಗ್ರೇಟ್ ಅಂದರೆ ಎತ್ತರಕ್ಕೆ ಹೋದ. ಎತ್ತರಕ್ಕೆ ಹೋಗುವುದು ಅಂದರೆ ಭಗವಂತನ ಹತ್ತಿರಕ್ಕೆ ಹೋಗೋದು. ಅದನ್ನೇ ಅವನು ಊರ್ಧ್ವ ಅಂತ, ಎತ್ತರದಲ್ಲಿರುವವನು, ಬಹಳ ಎತ್ತರದಲ್ಲಿರುವವನು ಅವನು. ಇವರೆಲ್ಲ ವಿಶ್ವ ವಿಜಯಂ ವಿದಧಾತಿ ಅಂದರೆ ಜಗತ್ತನ್ನು ಮೀರಿ ಎತ್ತರಕ್ಕೆ ಏರಿದರು. ಯಾಕೆಂದರೆ ಭಗವಂತನ ಹತ್ತಿರಕ್ಕೆ ಹೋದರು. ಯಾರು ಭಗವಂತನ ಹತ್ತಿರಕ್ಕೆ ಹೋದರೋ ಅವರು ಜೀವನದಲ್ಲಿ ಎತ್ತರಕ್ಕೆ ಹೋಗ್ತಾರೆ. ಇಂಥ ದೇವತೆಗಳೆಲ್ಲ 9 ಕೋಟಿ ದೇವತೆಗಳು. ಅದರಲ್ಲೂ ವಿಶೇಷವಾಗಿ ತತ್ವಾಭಿಮಾನ ದೇವತೆಗಳು, ಅದರಲ್ಲಿಯೂ ವಿಶೇಷವಾಗಿ 12ನೇ ಕಕ್ಷೆಯಲ್ಲಿ ಇರತಕ್ಕ ಗರುಡ, ಸೂರ್ಯ, ಚಂದ್ರ, ಯಮರು, ಅದಕ್ಕೂ ವಿಶೇಷವಾಗಿ ಇಂದ್ರ, ಅದಕ್ಕೂ ವಿಶೇಷವಾಗಿ ಶಿವ, ಅದಕ್ಕೂ ವಿಶೇಷವಾಗಿ ಜೀವಜಾತದಲ್ಲಿ ಇನ್ನೊಬ್ಬ ಎತ್ತರಕ್ಕೆ ಏರದಷ್ಟು ಎತ್ತರಕ್ಕೆ ಏರಿದ ಬ್ರಹ್ಮ. ಇವರೆಲ್ಲ ತಾವು ತಮ್ಮ ಏರನ್ನು ಯಾರಿಂದ ಪಡೆದರೋ? ಲಕ್ಷ್ಮೀ ದೇವಿಯ ಕಟಾಕ್ಷದಿಂದ. ಅಂಥ ಲಕ್ಷ್ಮಿ ವಿದಧಾತಿ ಅಚಿಂತ್ಯ ಅಂತಂದು. ಅಚಿಂತ್ಯ ಶ್ರೀಹಿ, ಅವಳು ಲಕ್ಷ್ಮೀದೇವಿಯ ಎತ್ತರ ಎಂಥದ್ದು? ಬ್ರಹ್ಮಾದಿ ದೇವತೆಗಳ ಎತ್ತರ ಅವಳಿಂದ ಬಂದದ್ದು. ಅವಳ ಎತ್ತರ ಎಂಥದ್ದು? ಅದು ಎತ್ತರ ಎಂಥದ್ದು ಅನ್ನೋದನ್ನು ನೀವು ಚಿಂತನೆಯೇ ಮಾಡಲಾರ್ರಿ. ಆದರೂ ಕೂಡ ಅದು ಅಮಿತ ಅಲ್ಲ.
ಅಚಿಂತ್ಯ ಅಂತಂದು ಅದನ್ನು ಯೋಚನೆ ಮಾಡುವುದೇ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಚಿಂತನೆಗೆ ಸಿಲುಕದಷ್ಟು ಎತ್ತರಕ್ಕೆ ಏರಿದವಳು ಲಕ್ಷ್ಮಿ. ಆದರೂ ಅದು ಅಸಂಖ್ಯ ಅಲ್ಲ, ಅನಂತ ಅಲ್ಲ. ಬ್ರಹ್ಮದೇವರಿಗಿಂತ 1 ಕೋಟಿ ಪಟ್ಟು ಶ್ರೇಷ್ಠರು ಅಷ್ಟೇ. ಆದರೆ ಬ್ರಹ್ಮದೇವರ ಎತ್ತರದ ಲೆಕ್ಕ ಬರಿತಾ ಹೋದರೆ ಅವರಿಗೆ ಇಷ್ಟು, ಅವರು ಶತಗುಣ, ಅವರಿಗಿಂತ ಅವರು ಶತಗುಣ, ಅವರು ದಶಗುಣ ಅಂತ ತಾರತಮ್ಯದಲ್ಲಿ ಏನು ಅವರ ಎತ್ತರ ಹೇಳಿದ್ದಾರೆ. ಆ ಎತ್ತರ ಬರಿತಾ ಹೋದರೆ ಕಾಗದದಲ್ಲಿ ನಮ್ಮ 0 ಹಾಕ್ಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಅದಕ್ಕೆ ಆಮೇಲೆ 1 ಕೋಟಿ ಪಟ್ಟು ಲಕ್ಷ್ಮಿ ಅಂತಂದಾಗ ಇದು ಬರೇ ಕ್ಯಾಲ್ಕುಲೇಷನ್ ಸಂಖ್ಯೆ, ಕಂಪ್ಯೂಟರ್ನಲ್ಲಿ ಸಂಖ್ಯೆ ತೋರಿಸ್ಬೋದು. ಅಷ್ಟಿದ್ರೆ ಅದು ಎಂಥ ಆನಂದ, ಅದು ಎಂಥ ಜ್ಞಾನ, ಅದನ್ನು ಊಹಿಸುವುದೂ ಸಾಧ್ಯ ಇಲ್ಲ. ಮನುಷ್ಯನ ಬುದ್ಧಿಗೆ ನಿಲುಕದಂಥ ಒಂದು ಶಕ್ತಿ ಅದೊಂದು ಅಚಿಂತ್ಯ ಪ್ರಕೃತಿ. ಯಾಕೆಂದರೆ ಪ್ರಕೃತಿಯ ನಿರ್ಮಾಣ ಇದು. ಸಮುದ್ರದ ದಂಡೆಯಲ್ಲಿ ಇರತಕ್ಕಂಥ ಸಮುದ್ರ, ಪ್ರಕೃತಿ ಅಂದರೆ ಒಂದು ಸಮುದ್ರ. ಆ ಸಮುದ್ರದ ದಂಡೆಯಲ್ಲಿ ಇರತಕ್ಕಂಥ ಮಳಲುಗಳು ಅಥವಾ ಸಮುದ್ರದ ದಂಡೆಯಲ್ಲಿ ವಾಸವಾಗಿರತಕ್ಕಂಥ ಹುಳು ಹುಪ್ಪಟೆಗಳು ಸಮುದ್ರದ ಆಳವನ್ನು ಅಗಲವನ್ನು ಅರಿಯೋದುಂಟು. ಅಥವಾ ಈ ಕಟ್ಟಡದಲ್ಲಿ ಇರತಕ್ಕಂಥ ಈ ಕಟ್ಟಡದ ಒಂದೊಂದು ಇಟ್ಟಿಗೆಗೂ ಒಂದೊಂದು ಯೋಚನೆ ಮಾಡುವ ಶಕ್ತಿ ಉಂಟು ಅಂತ ಇಟ್ಟುಕೊಳ್ಳಿ. ಆದರೆ ಈ ಕಟ್ಟಡ ಕಟ್ಟಲಿಕ್ಕೋಸ್ಕರ ಬಳಸಿದಂಥ ಒಂದು ಇಟ್ಟಿಗೆ ಇಡೀ ಕಟ್ಟಡದ ಒಟ್ಟು ಗ್ರೇಟ್ನೆಸ್ ಅನ್ನು ಕನ್ಸೀವ್ ಮಾಡೋದು ಉಂಟು. ಅದು ಬುದ್ಧಿ ಉಂಟು, ಅದಕ್ಕೆ ಯೋಚನೆ ಮಾಡಬಲ್ಲದು ಅಂತ ಇಟ್ಕೊಳ್ಳುವ. ಯೋಚನೆ ಮಾಡುವ ಒಂದು ಇಟ್ಟಿಗೆಯನ್ನು ನಾವು ತಯಾರು ಮಾಡಿದೆವು. ಅದು ಇಂತಹ ಒಂದು 10,000 ಇಟ್ಟಿಗೆಗಳಿಂದ ಒಂದು ಮನೆ ಕಟ್ಟಿದಾಗ ಆ ಇಡೀ ಮನೆಯ ವೈಶಾಲ್ಯವನ್ನು, ಗ್ರೇಟ್ನೆಸ್ಸನ್ನು, ಎತ್ತರವನ್ನು, ಸೌಕರ್ಯವನ್ನು ಆ ಮನೆಯ ಒಂದು ಗೋಡೆಯ ಒಂದು ಮೂಲೆಯಲ್ಲಿರುವ ಒಂದು ಇಟ್ಟಿಗೆ ತಿಳ್ಕೊಳ್ಳೋದು ಸಾಧ್ಯವು. ಅದಕ್ಕೆ ಯೋಚಿಸುವ ಶಕ್ತಿ ಇದ್ರೂ ತಿಳ್ಕೊಳ್ಳಾರ್ದು. ಎಂಥದಪ್ಪ ನನಗೆ ಗೊತ್ತಿಲ್ಲ, ನನ್ನಂಥದ್ದೇ 1000 ಉಂಟಂತೆ, ನನಗೇನು ಗೊತ್ತು ಅಂದಿತ್ತು ಅಷ್ಟೇ. ಹಾಗೆ ಲಕ್ಷ್ಮಿಯನ್ನು ಅನಂತ ಜೀವರಿಗೆ ದೇಹಗಳನ್ನು ಕೊಟ್ಟು ಅವರಿಗೆ ಸಂಸಾರಕ್ಕೆ ಬೇಕಾಗಿರತಕ್ಕ ಎಲ್ಲ ಬೇಲಿಗಳನ್ನು ಕೊಟ್ಟು ಹೊಲ ಬೇಲಿ ಎಲ್ಲ ಮಾಡಿ ಈ ಸೃಷ್ಟಿ ಮಾಡಿದ ಶಕ್ತಿಯನ್ನು, ಸೃಷ್ಟಿಯಲ್ಲಿ ಒಬ್ಬ ಜೀವ ಅದರ ಬಗ್ಗೆ ಏನು ಎಂತು ಅನ್ನೋದನ್ನು ಯೋಚಿಸುವುದೇ ಸಾಧ್ಯ ಇಲ್ಲ. ಬ್ರಹ್ಮದೇವರ ಉನ್ನತಿಕೆಯನ್ನೇ ಯೋಚಿಸುವುದು ಸಾಧ್ಯ ಇಲ್ಲ. ಜೀವನಲ್ಲಿ ಶ್ರೇಷ್ಠರಾದಂಥ ಚತುರ್ಮುಖನ ಉನ್ನತಿಕೆ ಏನು ಅನ್ನುವುದೇ ಸಾಮಾನ್ಯ ಜೀವರು ಯೋಚಿಸುವುದು ಸಾಧ್ಯ ಇಲ್ಲ. ಅಂಥ ಬ್ರಹ್ಮದೇವರಿಗೂ ಕೂಡ ಶಕ್ತಿಯನ್ನು, ಜಗತ್ತಿನಲ್ಲಿ ಎತ್ತರಕ್ಕೇರುವ ಶಕ್ತಿಯನ್ನು ಕೊಟ್ಟಂಥ ಶ್ರೀತತ್ವ ಅನ್ನೋದು ಅಚಿಂತ್ಯ ಅಂತ ಅಂದ್ಬಿಟ್ಟು. ಅಂಥ ಅಚಿಂತ್ಯವಾದ ಲಕ್ಷ್ಮಿಯೂ ಯಾರ ಅನುಗ್ರಹದಿಂದ ಅಂಥ ಎತ್ತರಕ್ಕೇರಿದ್ಲೋ ಅಂಥ ಭಗವಂತ ಅಂದರೆ ಅವನು ಎಷ್ಟು ಅಚಿಂತ್ಯ ಅದ್ಭುತ ಇರಬೇಕು ಅನ್ನೋ ಯೋಚನೆ ಮಾಡಿ. ಶ್ರೀತತ್ವವೇ ಅಚಿಂತ್ಯ, ವಿ ಕೆನಾಟ್ ಕನ್ಸೀವ್ ಇಟ್. ಅಂಥ ಶ್ರೀಹಿ ಯತ್ಕಟಾಕ್ಷ ಬಲವತಿ, ಅಂಥ ಶ್ರೀತತ್ವ ಕೂಡ ಭಗವಂತನ ಮುಂದೆ ಏನೂ ಅಲ್ಲ. ಅದು ಒಂದು ಅನಂತದ ಮುಂದೆ ಒಂದು ಬಿಂದು ಕೂಡ ಅಲ್ಲ. ಶ್ರೀತತ್ವಕ್ಕಿಂತಲೂ ಅನಂತಪಟ್ಟು ಮಿಗಿಲಾದ ವಸ್ತು ಅದು. ಬರೀ ನಮಗಿಂತ ಅನಂತ ಅಲ್ಲ, ಯಾಕಂದರೆ ಅನಂತ ಅಂದರೆ ಎಲ್ಲಕ್ಕಿಂತಲೂ ಅನಂತವೇ ಅದು. ಶ್ರೀತತ್ವವು ಭಗವಂತನನ್ನು, ನಮಗೆ ಶ್ರೀತತ್ವ ಅಚಿಂತ್ಯ, ಶ್ರೀತತ್ವಕ್ಕೂ ಅಚಿಂತ್ಯನಾದ ಭಗವಂತ. ಅಂಥ ಶ್ರೀರ್ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಂಥ ಶ್ರೀತತ್ವಕ್ಕೂ ಅಚಿಂತ್ಯನಾದ ಅತ್ಯಂತ, ಆದ್ದರಿಂದಲೇ ಏನು ಅಂದರೆ ಅತ್ಯಾಶ್ಚರ್ಯಕರವಾದ ಒಂದು ವಸ್ತು ಅಷ್ಟೇ ಭಗವಂತ ಅಂತಂದರೆ. ಒಂದು ಎಸ್ಟಾನಿಶ್ಮೆಂಟ್ ಅಷ್ಟೇ, ಅದು ಅತ್ಯಂತ ಅದ್ಭುತ, ಒಂದು ವಿಸ್ಮಯ, ದೊಡ್ಡ ಆಶ್ಚರ್ಯ ಚಿಹ್ನೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಭಗವಂತನನ್ನು ಕಂಡಾಗಲೂ ಏನು ತಿಳಿಯುವುದು ಅಂದರೆ ಆಶ್ಚರ್ಯ ಅಂತ ಅಷ್ಟೇ, ಇನ್ನೇನು ತಿಳಿಯೋದಿಲ್ಲ. ಇದು ಎಂಥ ಅದ್ಭುತಪ್ಪ. ಆದ್ದರಿಂದ ಅಚಿಂತ್ಯವಾದ ಶ್ರೀತತ್ವಕ್ಕೂ ಅಚಿಂತ್ಯವಾದ ಅಚಿಂತ್ಯ ಮಹಿಮೆ ಇರತಕ್ಕ ಭಗವಂತನನ್ನು ನಮಸ್ಕರಿಸುತ್ತೇನೆ. ಹೀಗೆ ಮೊದಲು ಲಕ್ಷ್ಮಿ, ಅನಂತರ ಲಕ್ಷ್ಮಿ ಈ ಪ್ರಪಂಚದಲ್ಲಿ ಯಾರ್ಯಾರನ್ನ ಸೃಷ್ಟಿ ಮಾಡಿ ಅವರ ಮೂಲಕ ಬ್ರಹ್ಮಾಂಡದ ರಚನೆಗೆ ನೆರವು ಪಡೆದ್ಲೋ ಇವರೆಲ್ಲ ಲಕ್ಷ್ಮಿಯ ಮಕ್ಕಳು. ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿ ಅಪ್ಸ್ವಾಂತಃ ಸಾಮುದ್ರೇ. ಅಹಂ ಸುವೇ ಪಿತರಮಸ್ಯ, ಈ ಜಗತ್ತಿಗೆ ತಂದೆಯಾಗಿರತಕ್ಕಂಥ ಚತುರ್ಮುಖನನ್ನು ನಾನೇ ಹೆತ್ತೆ ಅಂತಾಳೆ ಅವಳು ಲಕ್ಷ್ಮಿ ಈ ಋಗ್ವೇದದಲ್ಲಿ. ಅಹಂ ಸುವೇ ಪಿತರಮಸ್ಯ, ಇದರ ಅಪ್ಪನನ್ನು ನಾನೇ ಹೆತ್ತಿ ಈ ಪ್ರಪಂಚಕ್ಕೆ ಕೊಟ್ಟೆ. ಹಾಗೆ ಬ್ರಹ್ಮದೇವರಿಗೂ ತಾಯಿ, ಅದನ್ನೇ ಬ್ರಹ್ಮೇಶ ಶಕ್ರ. ಆಮೇಲೆ ಇವರೆಲ್ಲ ಅಹಂ ರುದ್ರೇಭಿರು ವಸುಭಿಶ್ಚರಾಮಿ, ಈ ರುದ್ರ 11 ಏಕಾದಶ ರುದ್ರರ ಜೊತೆಗೆ ನಾನೇ ಈ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದೇನೆ. ಅಹಂ ಆದಿತ್ಯೈ, ರವಿ ಬಂತು, ಸೂರ್ಯ, ಆದಿತ್ಯರ ಜೊತೆಗೆ, ವಸುಗಳ ಜೊತೆಗೆ, ವಿಶ್ವೇ ದೇವತೆಗಳ ಜೊತೆಗೆ
ಆಮೇಲೆ ಅಹಂ ಇಂದ್ರಾಗ್ನಿ, ಇಂದ್ರ ಬಂದಿದ್ದಾನೆ. ಅಹಂ ಸೋಮ ಮಾನಸಂ, ಚಂದ್ರ ಬಂದಿದ್ದಾನೆ. ಎಲ್ಲ ಇಲ್ಲಿ ಬಂದಿರತಕ್ಕಂಥ ದೇವತೆಗಳು ಅಲ್ಲಿ ಅಂಬೃಣಿ ಸೂಕ್ತದಲ್ಲಿ ಬಂದಾರೆ ನೋಡಿ. ಅಹಂ ರುದ್ರೇಭಿರ್ ವಸುಭಿಶ್ಚರಾಮಿ, ರುದ್ರ ಬಂದ. ಅಹಂ ಆದಿತ್ಯೈರುತ ವಿಶ್ವದೇವೈಹಿ, ಅಹಂ ಮಿತ್ರ ವರುಣಾಭಿಭರ್ಮಿ, ಅಹಂ ಇಂದ್ರಾಗ್ನಿ, ಅಹಂ ಅಶ್ವಿನೋಭ, ಅಹಂ ಸೋಮ ಮಾಹನಸಂ ಬಿಹರ್ಮಿ, ಅಹಂ ತ್ವಷ್ಟಾರಂ ಉತ ಭೂಷಣಂ ಭಗಂ. ಹೀಗೆ ದ್ವಾದಶಾದಿತ್ಯರು, ಅಷ್ಟವಸುಗಳು, ಏಕಾದಶ ರುದ್ರರು, ದಶ ವಿಶ್ವೇ ದೇವತೆಗಳು, ಇಂದ್ರಾಗ್ನಿಗಳು, ಮಿತ್ರಾವರುಣರು, ಸೂರ್ಯ ಚಂದ್ರರು, ಅಶ್ವಿನಿ ದೇವತೆಗಳು, ಎಲ್ಲ ದೇವತೆಗಳ ಜೊತೆಗೆ ಈ ವಿಶ್ವವನ್ನು ನಾನು ಅವರ ಜೊತೆಗೆ ಅಂದರೆ ಅವರನ್ನು ಬಳಸಿಕೊಂಡು ಅಂತ ಅರ್ಥ. ಅವರ ಜೊತೆಗೆ ಅವರು ಮತ್ತು ನಾನು ಸೇರಿ ಅಲ್ಲ, ಅವರಿಂದ ಇದನ್ನು ಮಾಡಿಸ್ತಾ ಇದ್ದೇನೆ ನಾನು. ಆ ದೇವತೆಗಳೆಲ್ಲ ನನಗೆ ವಿಶ್ವ ವ್ಯಾಪಾರಕ್ಕೆ ಉಪಕರಣಗಳು, ನನ್ನಿಂದ ಸೃಷ್ಟರಾದವರು ಮತ್ತು ಮುಂದಿನ ಸೃಷ್ಟಿಗೆ ನನಗೆ ಉಪಕರಣಭೂತರಾದವರು. ಈ ಅಂಬೃಣಿ ಸೂಕ್ತದ ಸಾರಾಂಶವೇ ಇಲ್ಲಿ. ಅದನ್ನು ಹೇಳಿ ಕೊನೆಗೇನು ಹೇಳ್ತಾಳೆ ಅವಳು? ಅಹಂ ಸುವೇ ಪಿತರಮಸ್ಯ ಮೂರ್ಧನ್, ಈ ಜಗತ್ತಿನ ಮೊದಲು, ಅಸ್ಯ ಮೂರ್ಧನ್, ಈ ಜಗತ್ತು ಸೃಷ್ಟಿಯಾಗುವ ಮೊದಲು ಈ ಜಗತ್ತಿಗೆ ತಂದೆಯಾಗಿರತಕ್ಕಂಥ ಚತುರ್ಮುಖನನ್ನು ನಾನು ಸೃಷ್ಟಿ ಮಾಡಿದೆ ಅಂತಾಳೆ. ಇನ್ನೊಂದು ಅರ್ಥ ಇದೆ, ಚತುರ್ಮುಖನ ಸೃಷ್ಟಿ, ನಾನಾ ವಿಧವಾದ ಸೃಷ್ಟಿ ಇದೆ ದೇವತೆಗಳಿಗೆ. ಭಗವಂತನ ನಾಭಿಕಮಲದಿಂದ ಸೃಷ್ಟಿ ಇದ್ದ ಹಾಗೆ ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಅಂತ ಲಕ್ಷ್ಮೀದೇವಿಯ